ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಗ್ರಿಕಲ್ಚರ್ ಇವತ್ತಿನ ಒಂದು ಜೀವನಾಡಿ ಅಂತ ಹೇಳ್ಬೋದು, ದೇಶದ ಜೀವನಾಡಿ ಅಂತನೂ ಹೇಳ್ಬೋದು. ರೈತ ಇಲ್ಲ ಅಂದ್ರೆ ಯಾರೂ ಸಹ ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಊಟ, ಅನ್ನ. ಅದನ್ನ ಉತ್ಪಾದನೆ ಮಾಡೋದೇ ಒಬ್ಬ ರೈತ. ಆ ಒಂದು ರೈತಾಪಿ ಜೀವನಕ್ಕೆ ಏನೆಲ್ಲ ಆಸರೆ ಆಗುತ್ತೆ ನನ್ನ ಮೋದಿ ಕೇರ್, ಅದನ್ನ ನೋಡೋಣ ಇವತ್ತು. ಈ ಪ್ರಾಡಕ್ಟ್ ರೇಂಜ್ ಏನಿದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ರೇಂಜ್ ತಿಳ್ಕೊಳ್ಳೋದಕ್ಕಿಂತ ಮೊದಲು ವಾಟ್ ಈಸ್ ಅಗ್ರಿಕಲ್ಚರ್, ಇವತ್ತಿನ ವ್ಯವಸಾಯ ಪದ್ಧತಿ ಏನಾಗಿದೆ, ಹೇಗಿತ್ತು, ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದನ್ನ ತಿಳ್ಕೊಂಡ್ರೆ ಮಾತ್ರ ನಮ್ಮ ಪ್ರಾಡಕ್ಟ್ನ ಅವಶ್ಯಕತೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈಗ ನೋಡೋಣ ಈ ವಿಶೇಷವಾದರ್ತಕ್ಕಂಥ ರೈತರಿಗೆ ಏನೆಲ್ಲ ಅವಶ್ಯಕತೆ ಇದೆ, ರೈತರು ಇನ್ನೂ ಹೇಗೆಲ್ಲ ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ಕೋಬಹುದು. ಅದಕ್ಕಿಂತ ಮೊದಲು ನಮ್ಮ ವ್ಯವಸಾಯದಲ್ಲಿ ಏನೆಲ್ಲ ಡಿಫ್ರೆನ್ಸ್ ಆಗಿದೆ ಇವತ್ತು, ಅದಕ್ಕೆ ನಮ್ಮ ಪ್ರಾಡಕ್ಟ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಇವತ್ತು ಒಬ್ರು ಸ್ಪೆಷಲ್ ಲೀಡರ್, ವೆರಿ ಸ್ಪೆಷಲ್. ಈ ಇಂಡಸ್ಟ್ರಿನಲ್ಲಿ ಸ್ಟಡಿ ಮಾಡಿ, ಇದೇ ವಿದ್ಯಾಭ್ಯಾಸನ ಮಾಡಿ ಇದರಲ್ಲೇನೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿ. MSc AG 28 ವರ್ಷದಿಂದನೇ ಮಾಡಿ ಸಾಕಷ್ಟು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೇನೆ ಡಿಫ್ರೆಂಟ್ ಏರಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದ್ದು GKVK ನಲ್ಲಿ ಅಗ್ರಿಕಲ್ಚರ್ MSc AG ಮಾಡಿ ಅಂಡ್ ಮಾರ್ಕೆಟಿಂಗ್ ಸಾಕಷ್ಟು ಡಿಫ್ರೆಂಟ್ ಕೆಮಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ, ಫೀಲ್ಡ್ ಮ್ಯಾನೇಜರ್, ಒಂದು ದೊಡ್ಡ ಫಾರ್ಮಿಂಗ್ ನ ಫೀಲ್ಡ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ, ಪ್ರೊಡಕ್ಷನ್ ಮ್ಯಾನೇಜರ್ ವರ್ಕ್ ಮಾಡಿದ್ದಾರೆ. ಅಂಡ್ 60 ಎಕರೆನ ಪ್ಲಾಂಟೇಶನ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿ, ಡೈರಿ ಫಾರ್ಮ್ ಮ್ಯಾನೇಜ್ ಮಾಡಿ, ಅಂಡ್ ಸಾಕಷ್ಟು ಕಂಪನಿಗಳಿಗೆ ಕನ್ಸಲ್ಟೇಷನ್ ಆಗಿ, ಅಂಡ್ ಫಾಲಿ ಹೌಸ್ ಫಾರ್ಮರ್ಸ್ ಅಂತ ಒಂದು ತುಂಬಾ ಜನಗಳಿಗೆ ಕನ್ಸಲ್ಟೇಷನ್ ಮಾಡಿ, ಅಗ್ರಿ ಕ್ಲಿನಿಕ್ ನಡೆಸಿ ಸಾಕಷ್ಟು ಅಗ್ರಿಕಲ್ಚರ್ ಬಗ್ಗೆ ಫುಲ್ಲಿ ಡಿಟೈಲ್ಡ್ ಆಗಿ ಒಂದು ತುಂಬಾನೇ ಸ್ಪೆಷಲ್ ಅಚೀವರ್ ಆಗಿ ಈ ಜ್ಞಾನ ಪಡ್ಕೊಂಡು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅಗ್ರಿ ಫೀಲ್ಡ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮಿಸ್ಟರ್ ವೇಣುಗೋಪಾಲ್ ಸರ್. ಅವರು ನಮ್ಮ ಮೋದಿ ಕೇರ್ ನಲ್ಲಿ SED ಕೂಡ ಇವತ್ತು ಮೋದಿ ಕೇರ್ ನ ಅವರ ಉದ್ದೇಶ ಇವತ್ತು ನಮ್ಮ ಪ್ರಾಡಕ್ಟ್ ಇರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ಲಸ್ ಹೆಲ್ತ್ ನ ಈ ಮೋದಿ ಕೇರ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನು ಹ್ಯುಮ್ಯಾನಿಟಿಗೆ ತಲುಪಿಸಬೇಕು ಸಂಕಲ್ಪನ ಮಾಡಿರ್ತಕ್ಕಂಥ ವೇಣುಗೋಪಾಲ್ ಸರ್, ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ವಿ ಆರ್ ಲಕ್ಕಿ ಟು ಹ್ಯಾವ್ ಯು ಇನ್ ಅವರ್ ಗ್ರೂಪ್. ಈ ತರ ನಾಲೆಡ್ಜಬಲ್ ಪರ್ಸನ್ ನಮ್ಮ ಈ ಪ್ರಾಡಕ್ಟ್ ಅನ್ನ ಕೊಡಕ್ ಬರ್ತಿದ್ದೀರಾ. ಯು ಆರ್ ಮೋಸ್ಟ್ ವೆಲ್ಕಮ್. ಓವರ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಇಂಟ್ರೊಡಕ್ಷನ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತೊಂದು ವಿಶೇಷವಾದ ಕ್ಲಾಸ್ ನನಗೆ ಸಿಕ್ಕಿರೋದ ಅದೃಷ್ಟ, ಈ ಮಾರ್ನಿಂಗ್ ಕ್ಲಾಸ್ ಅನಿವರ್ಸರಿ. ಜೊತೆಗೆ ನಾನು ಅದೃಷ್ಟವಂತ ಅಂತ ಫೀಲ್ ಆಗೋದಕ್ಕೆ ಇನ್ನೊಂದು ಕಾರಣ, ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಜೊತೆನಲ್ಲಿ ಕೆಲಸ ಮಾಡೋ ಪ್ರೊಫೆಷನ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಸೊ ಚಿಕ್ಕದಾಗಿ ನಾನು ಹಿನ್ನೆಲೆ ಹೇಳೋದಾದ್ರೆ, ನನಗೆ 1985ನೇ ಇಸ್ವಿನಲ್ಲಿ ಮೆಡಿಕಲ್ ಸೀಟು ಸಿಕ್ಕಿತ್ತು, ಇಂಜಿನಿಯರಿಂಗ್ ಸೀಟು ಸಿಕ್ಕಿತ್ತು ಫ್ರೀ. ಆದ್ರೆ ಬೈ ಚಾಯ್ಸ್ ನನ್ನ ಅಂತರಾಳದಿಂದ ಇಷ್ಟಪಟ್ಟು ಕೃಷಿನ ಆಯ್ಕೆ ಮಾಡ್ಕೊಂಡಿದ್ದು ನಾನು. ಸೊ ಇಲ್ಲಿ ನಾನು ನನಗೇನು ತಿಳ್ಕೊಂಡಿದ್ದೀನಿ ಇಲ್ಲಿ, ಆ ಜ್ಞಾನನ ನಿಮಗೆ ಹಂಚೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ. ಫ್ರೆಂಡ್ಸ್, ನಾವೆಲ್ಲ ವಿಶೇಷ ವ್ಯಕ್ತಿಗಳು, ನಾವೆಲ್ಲ ಮಾರ್ಕೆಟಿಂಗ್ ಪಾರ್ಟ್ನರ್ಸ್ ಅಂತ ಗುರುತಿಸ್ಕೊಂಡಿದ್ದೀವಿ. ಆ ಸಂಸ್ಥೆಯ ಹಿನ್ನೆಲೆ ಉದ್ದೇಶ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಮೇಲೆ ಎಂತ ಗುರುತರ ಜವಾಬ್ದಾರಿ ಇದೆ ಅಂತ. ಇದು ಯಾವುದೇ ಸಣ್ಣ ಪುಟ್ಟ ಕಂಪನಿ ಅಲ್ಲ. 88 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು, 65,000 ಕೋಟಿಗೂ ಮೀರಿ ಮೌಲ್ಯ ಇರತಕ್ಕಂಥದ್ದು. ಪ್ರತಿಯೊಂದು ಪ್ರಾಡಕ್ಟು ಇದರ ಅಂಗಸಂಸ್ಥೆ ಆಗಿರ್ತಕ್ಕಂಥ ಮೋದಿ ಕೇರ್ ಈಗಾಗಲೇ 25 ವರ್ಷ ಇದೆ. ಅದರ ಮೂಲ ಉದ್ದೇಶನೇ ಒಂದು ಬೆಸ್ಟ್ ಪ್ರಾಡಕ್ಟ್ಸ್, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ನ ಪ್ರತಿಯೊಬ್ಬರಿಗೂ ತಲುಪಿಸಬೇಕಾಗಿರೋದು. ಇಂಥ ವಿಶಿಷ್ಟವಾದ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ನಾವು ಬರೀ ಪ್ರಾಡಕ್ಟ್ ನಾಲೆಡ್ಜ್ ಅಷ್ಟೇ ಅಲ್ಲ, ಅದು ಯಾವ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಟಾರ್ಗೆಟೆಡ್ ಕಸ್ಟಮರ್ಗೆ ಅರ್ಥ ಮಾಡಿಸ್ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಈ ದಿನ ನಾನು ಮಾಡ್ತಾ ಇದ್ದೀನಿ. ಸೊ ಐ ವೆಲ್ಕಮ್ ಆಲ್ ಟು ದಿಸ್ ಸೆಷನ್. ಸೊ ಈ ಒಂದು ಗುರುತರ ಜವಾಬ್ದಾರಿ, ಈಗ ನಮ್ಮ ಟಾರ್ಗೆಟೆಡ್ ಕಸ್ಟಮರ್ ಯಾರು, ಇವತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ನಾವು ಮಾತಾಡ್ತಾ ಇದ್ದೀವಿ. ಆ ಪ್ರಾಡಕ್ಟ್ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ
ಕೇವಲ ಆ ಕಸ್ಟಮರು ಸಿಂಗಲ್ ಯೂಸರ್ ಆಗಿರಬಾರ್ದು. ಯಾಕಂದ್ರೆ ಇದು ಸಮಸ್ಯೆ ತುಂಬಾ ದೊಡ್ಡದಿದೆ ಕೃಷಿ ಕ್ಷೇತ್ರದಲ್ಲಿ. ರಿಪೀಟೆಡ್ ಯೂಸರ್ ಆಗಿರ್ಬೇಕು. ನಮ್ಮ ವೆಲ್ ಪ್ರಾಡಕ್ಟ್ಸ್ ತರ ಇಲ್ಲಿ ಇನ್ಸ್ಟಂಟ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ರೆಗ್ಯುಲರ್ ಯೂಸ್ ಮಾಡಿ ಕಾನ್ಸ್ಟೆಂಟ್ ರಿಸಲ್ಟ್ ಪಡ್ಕೋಬೇಕಾಗಿದೆ. ಅದು ಮಾಡಬೇಕು ಅಂದ್ರೆ ಸಮಸ್ಯೆಯ ಮೂಲ ಅರ್ಥ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ನೋಡಿ, ಯಾವುದೇ ಒಂದು ವಸ್ತು ಆಗಲಿ ಅಥವಾ ಒಂದು ಪ್ರಾಡಕ್ಟ್ ಆಗಲಿ, ಅದರ ನಿಜವಾದ ಮೌಲ್ಯ ಅರ್ಥ ಆಗಬೇಕು ಅಂದ್ರೆ ನಮಗೆ ಅದರ ಅನಿವಾರ್ಯತೆ ಅರ್ಥ ಮಾಡಬೇಕು ಅಂದ್ರೆ ಅದು ಇಲ್ಲದೆ ಇದ್ದಾಗಲೇ ಅದರ ಅನಿವಾರ್ಯತೆ, ಅದರ ನಿಜವಾದ ಮೌಲ್ಯ ನಮ್ಗೆ ಅರ್ಥ ಆಗಲ್ಲ. ಈ ಒಂದು ಪಾಯಿಂಟ್ ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಬರೀ ಉಪಯೋಗ ಅಷ್ಟೇ ಹೇಳಿದ್ರೆ ಸಿಂಗಲ್ ಯೂಸರ್ ಆಗಿರ್ಬೋ ಸಾಧ್ಯತೆ ಇರ್ತದೆ. ಈ ಪ್ರಾಡಕ್ಟ್ ಉಪಯೋಗಿಸದೇ ಇದ್ರೆ ಏನೆಲ್ಲ ಚಾಲೆಂಜಸ್ ಎದುರಿಸಬೇಕಾಗ್ತದೆ, ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತಾ ಬರುತ್ತೆ ಲಾಂಗ್ ರನ್ ಅಲ್ಲಿ, ಅದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಮೋದಿ ಕೇರ್ ನಲ್ಲಿರೋ ಪ್ರತಿಯೊಂದು ಪ್ರಾಡಕ್ಟ್ ಸಮಸ್ಯೆಗೆ ಪರಿಹಾರ ನಮ್ಗೆಲ್ಲ ಗೊತ್ತಿದೆ. ಸೊ ಹಾಗಾದ್ರೆ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಬೇಕು. ದಿನನಿತ್ಯ ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ಎಲ್ಲಾ ರೈತರಲ್ಲೂ ಸಮಸ್ಯೆ ಇದೆ. ಭೂಮಿ, ನಾವು ಬಿತ್ತಿದ ಬೀಜ ಸರಿಯಾಗಿ ಮೊಳಕೆ ಆಗ್ತಾ ಇಲ್ಲ, ಒಂದು ಗಿಡ ಸರಿಯಾಗಿ ಬೆಳೀತಾ ಇಲ್ಲ, ನೀರ್ ಕೊಡ್ತಾ ಇದೀವಿ, ಗೊಬ್ಬರ ಕೊಡ್ತಾ ಇದೀವಿ, ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ, ಸಾಕಷ್ಟು ಗ್ರೋತ್ ಬರ್ತಾ ಇಲ್ಲ. ಈಗ 40-50 ವರ್ಷದ ಹಿಂದೆ ನೀವು ಗಮನಿಸ್ರಿ, ಎಲ್ಲಾ ಕೃಷಿ ಹಿನ್ನೆಲೆಯಿಂದ ಬಂದಿರೋರು ಇಷ್ಟೊಂದು ಕೆಮಿಕಲ್ ಯೂಸ್ ಮಾಡದೇ ಇದ್ದಾಗ್ಲೂ ಗಿಡದ ಬೆಳವಣಿಗೆ ಹೇಗಿತ್ತು, ಇಳುವರಿ ಹೇಗಿತ್ತು, ಇವತ್ತು ಹೇಗಿದೆ. ಇಷ್ಟೆಲ್ಲ ಕೊಟ್ರು ಸಮರ್ಪಕವಾಗಿ ಬೆಳೀತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳಲ್ಲಿ ಹೂವುಗಳಾಗ್ತಾ ಇಲ್ಲ, ಹೂವಾದ್ರೂ ಹೂವ ನಿಲ್ತಾ ಇಲ್ಲ, ಡ್ರಾಪ್ ಆಗ್ತಾ ಇದೆ. ಸೊ ಫ್ರೂಟ್ ಸೆಟ್ಟಿಂಗ್, ಕಾಯಿ ಕಟ್ಟೋ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಬರ್ತಿರೋ ಬೆಳೆ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ವಾಲಿಟಿ ಇಲ್ಲ, ಇಳುವರಿ ಕಡಿಮೆ ಆಗಿದೆ, ಕ್ವಾಲಿಟಿನೂ ಕಡಿಮೆ ಆಗಿದೆ. ಸೊ ಇದು ಎಲ್ಲಾ ರೈತರು ಮೆಜಾರಿಟಿ ಅನುಭವಿಸ್ತಕ್ಕಂತ ಸಮಸ್ಯೆಗಳು. ಈ ಸಮಸ್ಯೆಗೆ ನಾವು ಪರಿಹಾರ ಕೊಡೋದು ಯಾವ ರೀತಿ ಇರಬೇಕಾಗಿದೆ, ನಾವೆಲ್ ಪ್ರಾಡಕ್ಟ್ಸ್ ಯಾವ ರೀತಿ ಪ್ರಮೋಟ್ ಮಾಡ್ತಿದೀವೋ ಅದೇ ರೀತಿ ಇಲ್ಲಿ ಬಂದಿರ್ತಕ್ಕಂಥ ರೋಗ ಚಿಹ್ನೆಗಳಿಗೆ ಕೊಡೋ ಪರಿಹಾರ ಇದೆಯಲ್ಲ, ಅದು ನಮ್ಮ ಕೆಲಸ ಅಲ್ಲ, ಅದು ತಜ್ಞರು ಕೊಡ್ತಾರೆ. ಡಾಕ್ಟರ್ ಕೊಟ್ಟಂಗೆ ಕೃಷಿ ತಜ್ಞರು ಕೃಷಿ ಕ್ಲಿನಿಕ್ ಅಂಗಡಿಗಳಲ್ಲಿ ಕೊಡ್ತಾರೆ. ಅದು ಅಲ್ಲ ನಮ್ಮ ಉದ್ದೇಶ. ಈ ಸಮಸ್ಯೆಗಳು ಎಲ್ಲಿಂದ ಪ್ರಾರಂಭ ಆಯ್ತು, ಅದನ್ನ ಹೇಗೆ ನಿವಾರಿಸಬೇಕು, ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಕೆಲಸ. ಅಂತ ಪ್ರಾಡಕ್ಟ್ ನಮ್ಮಲ್ಲಿರೋದು. ಸೊ ಈ ಸಮಸ್ಯೆ ಯಾಕೆ ಬಂತು ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಂದ ರೂಟ್ ಕಾಸ್ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ನಮಗೆ ಈ ಪ್ರಕೃತಿ ಒಂದು ಈಗ ವಾರ್ನಿಂಗ್ ಏನ್ ಕೊಟ್ಟಿದೆ ನಮಗೆ ಕೊರೋನಾ ರೂಪದಲ್ಲಿ ಮನುಷ್ಯರಿಗೆ, ಆಕ್ಚುಲ್ ಬೆಳೆಗಳಲ್ಲೂ ಕೊಡ್ತಾ ಬರ್ತಾ ಇದೆ. ಅದನ್ನ ಎಷ್ಟೋ ಕಾಯಿಲೆಗಳು, ಸುಮಾರು 20-25 ವರ್ಷದಿಂದ ಇಲ್ಲದೆ ಇರೋ ಕಾಯಿಲೆಗಳು ಈ ಬೇಸಿಗೆ ಕಾಲದಲ್ಲಿ ತರಕಾರಿ ಬೆಳೆಯ ರೈತರುಗಳಿಗೆ ಅರ್ಥ ಆಗಿರ್ತದೆ. ಹಳದಿ ಆಗ್ತಾ ಇರ್ತದೆ. ಹೆಚ್ಚಾಗಿ ಮೆಣಸಿನಕಾಯಿ ಜಾತಿ ಗಿಡಗಳು, ಬಳ್ಳಿ ಗಿಡಗಳು, ಬೀನ್ಸ್ ಆಗಿರ್ಬೋದು, ಹೀರೆ ಗಿಡ, ಆಗಲ್ ಗಿಡ ಹಳದಿ ಬಣ್ಣ ಆಗ್ತಾ ಇರ್ತದೆ, ಎಲೆ ಮುರುಟ್ಕೊಳ್ತಾ ಇರ್ತದೆ. ಮತ್ತೆ ಪಪ್ಪಾಯದಲ್ಲಿ ಇದೆಲ್ಲ ವೈರಸ್ಗಳು. ಇಡೀ ಪ್ರಪಂಚದಲ್ಲಿ ಇಲ್ಲೇವರೆಗೂ ಬೇಕಾದಷ್ಟು ಜನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಬೆಳೆಗಳಲ್ಲಾಗ್ಲಿ ಮನುಷ್ಯನಲ್ಲಾಗ್ಲಿ ವೈರಸ್ಗೆ ಕೆಮಿಕಲ್ಸ್ ಯಾವುದು ಇಲ್ಲ ಟ್ರೀಟ್ಮೆಂಟ್. ಸೊ ಅದನ್ನ ತಡ್ಕೊಳ್ಳೋ ಶಕ್ತಿನ, ಅದನ್ನ ಇಮ್ಮೆಟ್ಟೋ ಶಕ್ತಿನ ನಮ್ಮಲ್ಲಿ ಯಾಕೆ ಬೆಳೆಸ್ಕೋಬೇಕು, ಗಿಡದಲ್ಲೂ ಬೆಳೆಸ್ಕೋಬೇಕು. ಗಿಡದಲ್ಲಿ ಆ ಶಕ್ತಿ ಬರಬೇಕು ಅಂದ್ರೆ ನಾವು ಯಾಕೆ ಸಮಸ್ಯೆ ಬಂತು, ಮಣ್ಣಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನೇ ಅರ್ಥ ಮಾಡಿಸ್ಬೇಕು. ಇದು ಇನ್ಸ್ಟಂಟ್ ಆಗಿ ಆಗುವಂತದಲ್ಲ, ಇದು ಒಂದು ಗ್ರಾಜುಯಲ್ ಪ್ರೋಸೆಸ್. ಒಂದು ಸಾರಿ ರಿಸಲ್ಟ್ ಪ್ರಾರಂಭ ಆದ್ಮೇಲೆ ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ಈಗ ಈ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್, ಕಸ್ಟಮರ್ ಯಾರು, ರೈತರು. ಸೊ ರೈತರನ್ನ ತುಂಬಾ ಚೆನ್ನಾಗಿ ಹೊಗಳ್ತೀವಿ ನಾವು. ಅವ್ರ ಮೇಲೆ ಹಾಡುಗಳು ಬಂದಿದೆ, ಪದ್ಯಗಳು ಬಂದಿದೆ, ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಇಡೀ ಮನುಕುಲಕ್ಕೆ ಅನ್ನದಾತನು ಅಂತ ಹೇಳಿ. ಸೊ ಹಾಗೆ ಹೇಳ್ತಾ ಇದ್ದೀವಿ ಅಷ್ಟೇ, ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಸೊ ಈ ಸಮಸ್ಯೆ ಏನಿದೆ ರೈತರದು, ಯಾಕೆ ಈ ಸಮಸ್ಯೆಗಳು ಈಗ ಬಂದಿದೆ, ಇದನ್ನ ನೋಡೋದಾದ್ರೆ ನೋಡಿ, ಇಡೀ ಮನುಕುಲಕ್ಕೆ ಆಹಾರನ ಪೂರೈಕೆ ಮಾಡೋ ಗುರುತರವಾದ ಜವಾಬ್ದಾರಿ ರೈತರ ಮೇಲಿದೆ. ಇಲ್ಲಿ ನೋಡಿ, ಈ ಸ್ಲೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅವರ ಜವಾಬ್ದಾರಿ ಜೊತೆಗೆ ಅವ್ರಿಗೆ ಎಷ್ಟು ಒತ್ತಡ ಇದೆ ಅನ್ನೋದು. ಒಬ್ಬ ರೈತ 1950ನೇ ಇಸ್ವಿನಲ್ಲಿ ನೋಡೋದಾದ್ರೆ
16 ಜನಗಳಿಗೆ ಆಹಾರ ಪೂರೈಕೆ ಮಾಡಬೇಕಾಗಿತ್ತು. ಅರ್ಥಾತ್ 16 ಜನಗಳ ಹೊಟ್ಟೆ ತುಂಬಿಸಬೇಕಾದ ಜವಾಬ್ದಾರಿ ಇತ್ತು. ಜನಸಂಖ್ಯೆ ಯಾವ ರೀತಿ ಬೆಳೀತಾ ಬಂತು ಅಂದ್ರೆ ಜನಸಂಖ್ಯೆ ಸ್ಫೋಟ ಅಂತ ಕರಿತೀವಿ. 1960ರಲ್ಲಿ 26 ಜನಕ್ಕೆ, 1980ರಲ್ಲಿ 76 ಜನಗಳಿಗೆ, 90ರಲ್ಲಿ 100 ಜನಗಳಿಗೆ, 2010ರಲ್ಲಿ 155, 2020ರಲ್ಲಿ 200 ಜನಗಳಿಗೆ ಹೊಟ್ಟೆ ತುಂಬಿಸಬೇಕಾದ ಜವಾಬ್ದಾರಿ ಇದೆ. ಇದನ್ನ ಅನಿವಾರ್ಯ ಅಂತಲೂ ನಾವು ತಿಳ್ಕೋಬಹುದು. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅದನ್ನು ನೋಡೋದಾದ್ರೆ ಹೆಚ್ಚು ಬೆಳೀಬೇಕಾದ ಒತ್ತಡದಲ್ಲಿದ್ದಾನೆ. ಆದ್ರೆ ಪ್ರತಿ ವರ್ಷ ಕೃಷಿ ಯೋಗ್ಯ ಭೂಮಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣಗಳು ಬೇರೆವಿದೆ. ಇಲ್ಲಿ ಜಾಸ್ತಿ ಬೇಡ, ಒಂದೆರಡು ಹೇಳ್ತೀನಿ. ಅದು ಅತಿಯಾದ ನಗರೀಕರಣ ಅಂತ ಹೇಳ್ಬೋದು, ಅರ್ಬನೈಸೇಷನ್, ಮತ್ತೆ ಅವೈಜ್ಞಾನಿಕವಾಗಿ ಬೆಳೆಸ್ತಿರ್ತಕ್ಕಂಥ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕಾಕರಣ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಭೂಮಿಗಳನ್ನ ಯಥೇಚ್ಛ ತಗೊಳ್ತಾ ಇರೋದು, ಜೊತೆಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅನೇಕ ರೈತರು ಕೃಷಿಯಿಂದ ಹಿಮ್ಮುಖರಾಗ್ತಾ ಇರೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಾಲ್ತಾ ಇರೋದು. ಈ ಎಲ್ಲ ಕಾರಣಗಳಿಂದ ಸಮಸ್ಯೆ ಹೇಗೆ ದೊಡ್ಡ ಭೂತವಾಗಿದೆ ಅಂದ್ರೆ, ಪ್ರತಿ ವರ್ಷ ಕಡಿಮೆ ಆಗ್ತಿರೋ ಕೃಷಿ ಯೋಗ್ಯ ಭೂಮಿನಲ್ಲಿ ಪ್ರತಿ ವರ್ಷ ನಾಗಾಲೋಟದಿಂದ ಬೆಳೀತಿರ್ತಕ್ಕಂಥ ಜನಸಂಖ್ಯೆಗೆ ಹೊಟ್ಟೆ ತುಂಬಿಸಬೇಕಾದ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಮತ್ತು ಒತ್ತಡ ಎಲ್ಲಕ್ಕೂ ಈ ರೈತ ಸಿಲುಕಿತಾನೆ. ಸೊ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಯಾವ ರೀತಿ ಸರ್ವತೋಮುಖವಾಗಿರ್ಬೇಕು ಆ ಪ್ಲಾನ್, ಅದನ್ನ ನೋಡೋದಾದ್ರೆ ಯಾವುದೇ ದೂರದೃಷ್ಟಿ ಇಲ್ಲದೆ ನಮ್ಮಲ್ಲಿ ಬಹಳ ಹಿಂದೆನೆ ಗ್ರೀನ್ ರೆವಲ್ಯೂಷನ್ ಅಂತ ಪರಿಚಯ ಮಾಡಲಾಯ್ತು. ಹಸಿರು ಕ್ರಾಂತಿಲಿ ಒಂದೇ ಉದ್ದೇಶ ಇದ್ದಿದ್ದು ಬೆಳೆಯುತ್ತಾ ಇರೋ ಜನಸಂಖ್ಯೆಗೆ ಹೊಟ್ಟೆ ತುಂಬಿಸಬೇಕು. ಸೊ ಈ ಹಸಿರು ಕ್ರಾಂತಿ ಹೆಸರಿನಲ್ಲಿ ಏನೇನಾಯ್ತು? ಹೊಸ ಹೊಸ ಹೈಬ್ರಿಡ್ ತಳಿಗಳನ್ನ, ಹೊಸ ಹೊಸ ಬೆಳೆಗಳನ್ನ ಪರಿಚಯ ಮಾಡಲಾಯ್ತು. ಅವುಗಳ ಜೊತೆಗೆ ಸಮಸ್ಯೆಗಳು ಬಂದಾಗ ಅತಿ ಹೆಚ್ಚು ರಾಸಾಯನಿಕಗಳನ್ನ ಗೊಬ್ಬರಗಳ ರೂಪದಲ್ಲಿ, ಔಷಧಿಗಳ ರೂಪದಲ್ಲಿ ನಮ್ಮ ಹೊಲಗಳಿಗೆ ಮತ್ತೆ ತೋಟಗಳಿಗೆ ನಾವು ಉಪಯೋಗಿಸ್ತಾ ಬಂದ್ವಿ. ಇದರಿಂದ ತಕ್ಕ ಮಟ್ಟಿಗೆ ನಮ್ಮ ಆಹಾರ ಪೂರೈಕೆಯಲ್ಲಿ ಸೆಲ್ಫ್ ರಿಲಿಯಂಟ್ ಅಂತ ಹೇಳ್ತೀವಿ, ಸ್ವಾವಲಂಬನೆ ಸಾಧಿಸಿದ್ವಿ. ಆದ್ರೆ ಜೊತೆನಲ್ಲೇ ಅನೇಕ ಸಮಸ್ಯೆಗಳು ಹುಟ್ಕೊಂಡವು. ಈ ಹಸಿರು ಕ್ರಾಂತಿಯಿಂದ ನಾವು ಪಡ್ಕೊಂಡ ಅನುಕೂಲಗಳ ಬಗ್ಗೆ ಯಾವುದೇ ಒಂದು ತಕರಾರು ಇಲ್ಲ ಅಂತ ಅಂದ್ರೂ ಇದರಿಂದ ಆಗ್ತಿರೋ ತೊಂದರೆಗಳು ಬಹಳ ಲಾಂಗ್ ಲಾಸ್ಟಿಂಗ್, ಅಂದ್ರೆ ದೂರಗಾಗಿ ಪರಿಣಾಮಗಳನ್ನ ಉಂಟು ಮಾಡಿದೆ. ಆ ಸಮಸ್ಯೆನ ಈಗ ನಾವು ಎದುರಿಸ್ತಾ ಇದ್ದೀವಿ. ಹಾಗಾದ್ರೆ ಸಮಸ್ಯೆಗಳು ಯಾವುದು? ಹಸಿರು ಕ್ರಾಂತಿ ಹೆಸರಿನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ಈ ಹಸಿರು ಕ್ರಾಂತಿ ಹೆಸರಿನಲ್ಲಿ ಅನೇಕ ವಿಷಪೂರಿತ ರಾಸಾಯನಿಕಗಳು ಹೊಲಗಳು ಮತ್ತೆ ತೋಟಗಳನ್ನ ಸೇರ್ಕೊಂಡ್ವು. ಸೊ ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅಂತ ಹೇಳಿ ಅನೇಕ ವಿಷವಸ್ತುಗಳನ್ನ ಭೂಮಿಗೆ ಸೇರ್ತಾ ಬಂದ್ವಿ. ಭೂಮಿಯ ಫಲವತ್ತು ಕಡಿಮೆ ಆಗ್ತಾ ಬಂತು, ಮಣ್ಣಿನ ರಚನೆ ಕೆಟ್ಟೋಗ್ತಾ ಬಂತು. ಈ ಸಮಸ್ಯೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತು ನಾವು ನಿಜವಾಗ್ಲೂ ನಿಭಾಯಿಸಕ್ ಆಗಲ್ವೇನೋ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಹಸಿರು ಕ್ರಾಂತಿಯಿಂದ ಆದ ಅನಾನುಕೂಲಗಳೇನು ಅಂತ ನೋಡೋದಾದ್ರೆ, ಮಣ್ಣಿನ ಮತ್ತು ಗುಣಮಟ್ಟ ಫಲವತ್ತೇನಿದೆ ಅದು ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಒಂದು ಮಟ್ಟಕ್ಕೆ ಜಾಸ್ತಿ ಆಗ್ತಾ ಬಂತು, ಆಮೇಲೆ ಅದು ನಿಂತೋಯ್ತು. ಇದ್ರಿಂದ ಇಳುವರಿಯ ಗುಣಮಟ್ಟ ಸಹ ಕಡಿಮೆ ಆಗ್ತಾ ಇದೆ. ನಮ್ಮ ಹೊಲಗಳನ್ನ ತೋಟಗಳನ್ನ ಇರ್ತಕ್ಕಂಥ ಜೀವ ವೈವಿಧ್ಯ ಏನಿತ್ತು ಇಲ್ಲಿ, ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಅದು ಇಡೀ ಪರಿಸರನೇ ಹಾಳು ಮಾಡಿದೆ. ಪರಿಸರ ಹಾಳು ಮಾಡಿರೋದಕ್ಕೆ ನಮ್ಮ ಮುಂದೆ ಅನೇಕ ಉದಾಹರಣೆಗಳಿದೆ. ಸೊ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೆಹಲಿನಲ್ಲಿ ಉಸಿರಾಟದ ಸಮಸ್ಯೆ ಆಗಾಗ ಬರ್ತಾ ಇರ್ತದೆ. ಪಕ್ಕದ ಪಂಜಾಬ್ನಲ್ಲಿ ರೈತರು ಬೆಳೆಯುಳಿಕೆಗಳು ಏನಿರುತ್ತೆ, ಪಳೆಯುಳಿಕೆಗಳು, ಅದನ್ನ ಬೆಂಕಿ ಇಟ್ಟು ಸುಡ್ತಾರೆ. ಅದು ಬಂದು ಅಲ್ಲಿ ಸೇರ್ಕೊಂಡು ನಾರ್ಮಲ್ ಕಂಡೀಷನ್ ಅಲ್ಲೇ ಉಸಿರಾಟದ ತೊಂದರೆ ಆಗ್ತಾ ಇರ್ತದೆ. ಮಂಜು ಬಹಳ ದಟ್ಟವಾಗಿ ಆವರಿಸಿರ್ತದೆ. ಇದು ಒಂದು ಸ್ಯಾಂಪಲ್. ಈ ತರ ಪ್ರತಿ ಊರು ಪ್ರತಿ ಕಡೆನೂ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ಹೊಸ ಕಳೆಗಳು ನಮ್ಮ ಜಮೀನುಗಳನ್ನ ಸೇರ್ಕೊಂಡ್ವು. ಈ ಒಂದು ಕೀಟಗಳು, ರೋಗಗಳು, ವಿವಿಧ ಹೊಸ ತರ ಕೀಟಗಳು ಪ್ರತಿ ವರ್ಷನೂ ನಮ್ಮ ಬೆಳೆಗಳನ್ನ ಆಕ್ರಮಿಸ್ತಾ ಇದ್ದಾವೆ. ಅದಕ್ಕೆ ಹೆಚ್ಚು ಕೆಮಿಕಲ್ ಉಪಯೋಗಿಸಬೇಕಾಗಿದೆ. ಇದರಿಂದ ನಮ್ಮ ಮಣ್ಣಿನಲ್ಲಿ ಇದ್ದಕ್ಕಂತ, ಪರಿಸರದಲ್ಲಿ ಇರ್ತಕ್ಕಂಥ ಜೈವಿಕ ವೈವಿಧ್ಯತೆ ಅಂತ ಏನ್ ಕರಿತೀವಿ ಅದು ಹಾಳಾಗ್ತಾ ಇದೆ.
ಈವನ್ ನಾವು ಕುಡಿಯೋ ನೀರಿನಲ್ಲಿ ಸಹ ಈ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಸೇರ್ಕೊಳ್ತಾ ಇದ್ದಾವೆ. ನಾವು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅಂದ್ರೆ, ಈ ಒಂದು ಅಂತರ್ಜಲದ ಮಿತಿ ಮೀರಿದ ಬಳಕೆ. ಇವತ್ತು 1500 ಅಡಿ 2000 ಅಡಿಯಿಂದ ನೀರ್ ತೆಗಿತಾ ಇದ್ದೀವಿ ಬೋರ್ವೆಲ್ ಮಾಡಿ. ಇದು ಭೂಮಿ ಮೇಲೆ ಇನ್ನಿಲ್ಲದ ಒತ್ತಡನ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ಏನಿದ್ವು ಪೋಷಕಾಂಶಗಳ ಆಗರ ಅಂತ ಕರಿಬಹುದಾಗಿತ್ತು ಅಂತ ಸಾಂಪ್ರದಾಯಿಕ ಬೆಳೆಗಳು ಮತ್ತೆ ತಳಿಗಳು ಮರೆ ಆಗ್ತಾ ಇದಾವೆ. ಇದು ನಮ್ಮ ಹಸಿರು ಕ್ರಾಂತಿ ಹೆಸರಿನಲ್ಲಿ ನಾವು ಮಾಡಿದ ಅನಾಹುತಗಳು. ಸೊ ಈ ಪೀಡಿನಾಶಕಗಳ ಮಿತಿ ಮೀರಿದ ಬಳಕೆ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿರ್ತದೆ. ಈ ಹಿಂದೆ ಕಾಸರಗೋಡು ಭಾಗದಲ್ಲಿ ಗೋಡಂಬಿ ಬೆಳೆಗೆ ಹೆಲಿಕಾಪ್ಟರ್ ಮುಖಾಂತರ ಎಂಡೋಸಲ್ಫಾನ್ ಔಷಧಿನ ಸಿಂಪರಣೆ ಮಾಡಲಾಯಿತು. ಅದು ಪರಿಸರಕ್ಕೆ ಯಾವ ರೀತಿ ಹಾನಿ ಆಯ್ತು ಅಂದ್ರೆ, ಅನೇಕ ಜನರೇಷನ್ಸ್ ಹುಟ್ಟ ಮಕ್ಕಳು ಸಹ ಅಂಗವಿಕಲರಾಗಿ ಹುಟ್ಟಾ ಬಂದ್ರು. ಇದು ಒಂದು ಸ್ಯಾಂಪಲ್. ಇದು ತುಂಬಾನೇ ದೊಡ್ಡದಾಗಿದೆ. ಅದೇ ರೀತಿ ಇತ್ತೀಚೆಗೆ ಕೇವಲ 2 ವರ್ಷಗಳ ಹಿಂದೆ ನ್ಯೂಸ್ ಪೇಪರ್ ಅಲ್ಲಿ ಬಂತು, ಪ್ರಿಂಟ್ ಮೀಡಿಯಾದಲ್ಲಿ ಬಂತು, ಮಹಾರಾಷ್ಟ್ರದ ವಿದರ್ಭ ಭಾಗದಲ್ಲಿ ಹತ್ತಿ ಬೆಳೆಗೆ ಔಷಧಿ ಸಿಂಪರಣೆ ಮಾಡೋದಕ್ಕೆ ಒಂದು ವರ್ಗ ಇದೆ, ಕೂಲಿ ಕಾರ್ಮಿಕರ ವರ್ಗ. ಅವರಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಸೀರಿಯಸ್ ಆಯ್ತು. ಕಣ್ಣಿನ ದೃಷ್ಟಿ ಅನೇಕರು ಕಳ್ಕೊಂಡ್ರು, ಕೆಲವರು ಜೀವನೇ ಕಳ್ಕೊಂಡ್ರು, ಅಂಗವಿಕಲರಾಗ್ತಾ ಇದ್ದಾರೆ. ಇದು ಒಂದು ಸ್ಯಾಂಪಲ್ ಅಷ್ಟೇ, ಎಲ್ಲಾ ಭಾಗದಲ್ಲೂ ಇದೆ. ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಾವು ಹಸಿರು ಕ್ರಾಂತಿಯಿಂದ ಪಡೆದುಕೊಂಡಿದ್ದಕ್ಕಿಂತ ಕಳ್ಕೊಳ್ತಾ ಇರೋದು ಜಾಸ್ತಿ. ಸೊ ಇದಕ್ಕೆ ಪರಿಹಾರ ಹೇಗೆ ಕಂಡುಕೋಬೇಕು ನೋಡಿ. ಇದು ಮಣ್ಣಿನ ಬಗ್ಗೆ ನಾವು ಗಮನ ಕೊಡೋದಾದ್ರೆ, ಈ ಮಣ್ಣು ಒಂಥರ ಚಿಕ್ಕ ಮಕ್ಕಳಿದ್ದಂಗೆ. ನಾವೇನ್ ಕೊಡ್ತೀವೋ ಅದನ್ನ ತಿನ್ನುತ್ತೆ, ಹೇಗೆ ಬೆಳೆಸ್ತೀವೋ ಹಾಗೆ ಬೆಳೆಯುತ್ತೆ. ಅದಕ್ಕೆ ಹಿರಿಯರು ಹೇಳ್ತಿದ್ದಾರೆ ಬಿತ್ತಿದಂತೆ ಬೆಳೆ ಅಂತ. ಸೊ ಇಲ್ಲಿ 2 ಆಯ್ಕೆಗಳಿದೆ ನಮ್ಮ ಮುಂದೆ. ಒಂದು ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥದ್ದು, ಸಾವಯವ ರೂಪದಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಮಣ್ಣು. ಎರಡನೇದು ಹಾನಿಕಾರಕ ಮತ್ತೆ ಹಾರ್ಮ್ಫುಲ್ ವಿಷಪೂರಿತ ಕೆಮಿಕಲ್ಗಳಿಂದ ಟ್ರೀಟ್ ಮಾಡಿರ್ತಕ್ಕಂಥ ಹೆಚ್ಚು ಇಳುವರಿ ಪಡಿತೀವಿ ಅನ್ನೋ ಭ್ರಮೆನಲ್ಲಿ ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಇದೊಂಥರ ಮಣ್ಣು. ಈ 2 ಆಯ್ಕೆ ನಮ್ಮ ಮುಂದಿದೆ. ವಿಪರ್ಯಾಸ ಅಂದ್ರೆ ಎಲ್ಲರನ್ನು ಮೆಜಾರಿಟಿ ಈ 2ನೇ ಆಯ್ಕೆನೆ ಮಾಡ್ಕೊಳ್ತಾ ಇರೋದು ಇವತ್ತು. ಇದರಿಂದ ಏನಾಗ್ತಾ ಇದೆ, ಈ ರಾಸಾಯನಿಕಗಳು ಹೆಚ್ಚೆಚ್ಚು ಭೂಮಿಗೆ ಸೇರಿಸ್ತಾ ಮಣ್ಣು ಒಣಗೋದಕ್ಕೆ ಶುರುವಾಗಿದೆ. ಬಣ್ಣ ಬದಲಾಗ್ತಾ ಇದೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಬಿಳಿ ಬಣ್ಣಕ್ಕೆ ತಿರುಗ್ತಾ ಇದೆ. ಅಂತರ್ಜಲ ಪೂರ್ತಿ ಕಲುಷಿತವಾಗಿದೆ. ಇಂತಹ ಒಂದು ಮಣ್ಣಿಂದ ಗಿಡಗಳು ಯಾವುದನ್ನು ನೀರಾಗಿರ್ಬೋದು, ಪೋಷಕಾಂಶಗಳನ್ನಾಗಿರ್ಬೋದು ಸಮರ್ಪಕವಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ, ನಾವೆಲ್ಲ ಏನ್ ಆಹಾರ ತಿಂತಾ ಇದ್ದೀವಿ ಇದರ ಮುಖ್ಯ ಭಾಗ ಅಂದ್ರೆ 95% ಮಣ್ಣಿಂದಲೇ ಬರಬೇಕಾಗಿದೆ. ನಮ್ಮ ಆಹಾರದ ಮುಖ್ಯ ಭಾಗ ಮಣ್ಣಿಂದಲೇ ಬರಬೇಕಾಗಿದೆ. ಆದ್ರೆ ಮಣ್ಣನ್ನ ನಾವೇನ್ ಮಾಡಿದೀವಿ, ಕಂಪ್ಲೀಟ್ ಅವೈಜ್ಞಾನಿಕವಾಗಿ ಟ್ರೀಟ್ ಮಾಡ್ತಾ ಬರಡ್ ಮಾಡಾಕಿದ್ದೀವಿ. ಇಂಥ ಒಂದು ಬರಡಾದ ಮಣ್ಣಿಂದ ಬೆಳೆದ ಗಿಡ ಹೇಗೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಗಿಡನೂ ಬಡವಾಗ್ತಾ ಬರ್ತಾ ಇದೆ. ಅದರಲ್ಲಿ ಸಿಗೋ ಫಲಗಳು ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಗುಣಮಟ್ಟವಾದ ನ್ಯೂಟ್ರಿಯೆಂಟ್ಸ್ ಇಲ್ಲ. ಅಂತ ಆಹಾರ ಸೇರಿಸಿರ್ತಕ್ಕಂಥ ನಾವು ಸಹ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ಇಡೀ ಮನುಕುಲ ಇವತ್ತು ಈ ಅನಾಹುತಕ್ಕೆ ಈಡೇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಈಗ ಅರ್ಥ ಆಯ್ತು ನಮ್ಗೆ ಮಣ್ಣಿಂದ ನಮ್ಮ ಆರೋಗ್ಯಕ್ಕೆ ನೇರವಾಗಿ ಸಂಬಂಧ ಇದೆ ಅಂತ. ಸೊ ಈ ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ನಾವು ಮಾಡಬೇಕು ಅಂದ್ರೆ ಎಲ್ಲಿ ಮಾಡಬೇಕು? ಸೊ ಸಮಸ್ಯೆ ಉಂಟು ಮಾಡಿದ್ ನಾವು ಮಣ್ಣಿಗೆ, ಆದ್ರಿಂದ ಪರಿಹಾರ ಸಮೇತ ಮಣ್ಣಿಂದಲೇ ಶುರುವಾಗಬೇಕಾಗಿದೆ. ನಾವೆಷ್ಟೋ ಅವೈಜ್ಞಾನಿಕವಾಗಿ ಮಣ್ಣನ್ನ ಕೆಡಿಸಿದೀವಿ. ಆದ್ರೆ ಅನೇಕ ವರ್ಷಗಳಿಂದ ಪುರಂದರದಾಸರೇ ಈ ಮಣ್ಣಿನ ಒಂದು ಮಹತ್ವದ ಬಗ್ಗೆ ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಅನೇಕ ಹಾಡುಗಳಲ್ಲಿ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಮಣ್ಣಿಂದ ಕಾಯ, ಮಣ್ಣಿಂದ ಜೀವ, ಮಣ್ಣಿಂದ ಸಕಲವು, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ. ಆ ಪರಿಸ್ಥಿತಿನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಕೇವಲ ಒಂದು ಸಣ್ಣ ವೈರಸ್, ಕೊರೋನಾ ವೈರಸ್ಗೆ ಅದು ನಿಜವಾಗ್ಲೂ ಮಾರಣಾಂತಿಕ ಅಲ್ಲ ಅಂತದಕ್ಕೆ ಜೀವ ಕಳ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಸಮಸ್ಯೆಯ ಮೂಲ ಮಣ್ಣು ಹಾಳು ಮಾಡಿರೋದು. ಸೊ ಒಂದು ಗ್ರೇಟೆಸ್ಟ್ ಉದಾಹರಣೆ, ಅನೇಕ ಜನರು
ಕೃಷಿಗೆ ವಾಪಸ್ ಹೋಗೋದಕ್ಕೆ ಕಾರಣ ಆಗಿರ್ತಕ್ಕಂತ ಒಂದು ಸಿನಿಮಾ ನಮ್ಮೆಲ್ಲರ ಮೆಚ್ಚಿನ ನಟ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯದಲ್ಲಿ ಮಣ್ಣಿನ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಬಕ್ಸೆ ತುಂಬಾ ಮಣ್ಣು ತಗೊಂಡು ಒಂದು ಸನ್ನಿವೇಶದಲ್ಲಿ ಅವ್ರು ಏನ್ ಹೇಳಿದ್ರು ಅದನ್ನ ಜ್ಞಾಪಿಸ್ಕೊಳ್ಳಿ. ಅವರು ದೇವರ ಸಮಾನ ಅಂತ ಕರಿತಾ ಇದ್ರು ಮಣ್ಣನ್ನ. ಅಂತ ಮಣ್ಣನ್ನ ನಾವೇನ್ ಮಾಡಿಟ್ಟಿದೀವಿ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ ಎಷ್ಟು ಜೀವ ವೈವಿಧ್ಯತೆ ಇತ್ತು, ಅಂತ ಮಣ್ಣನ್ನ ನಾವು ಹಾಳು ಮಾಡಿದೀವಿ. ಈ ಜೀವ ವೈವಿಧ್ಯ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಭೂಮಿನಲ್ಲಿ ಕೋಟ್ಯಾಂತರ ಜೀವಿಗಳಿದೆ. ಕೆಲವು ಕಣ್ಣು ಕಾಣುತ್ತೆ, ಕೆಲವು ಕಣ್ಣು ಕಾಣೋದಿಲ್ಲ. ಅವು ನಾವು ಕೊಟ್ಟಂತ ವಿಷಯಗಳಿಂದ ನಾಶ ಆಗೋಗ್ತಾ ಇದೆ. ಅಲ್ಲಿ ಅವು ಬದುಕಿ ಉಳಿಯೋದಕ್ಕೆ ಸರಿಯಾದ ವಾತಾವರಣ ಇಲ್ಲ. ಅವು ಹಸಿವಿನಿಂದ ಸಾಯ್ತಾ ಇದ್ದಾವೆ, ಬಾಯಾರಿಕೆಯಿಂದ ಸಾಯ್ತಾ ಇದ್ದಾವೆ. ಅವಕ್ಕೆ ಒಂದು ಸರಿಯಾದ ಆಶ್ರಯ ಇಲ್ಲ, ಅದರಿಂದ ಸಾಯ್ತಾ ಇದ್ದಾವೆ. ಇಲ್ಲಿ ಪರಿಹಾರ ಕಂಡುಕೊಳ್ಬೇಕಾಗಿರೋದು ನಾವು ಈ ಒಂದು ಮಣ್ಣಲ್ಲಿರ್ತಕ್ಕಂಥ ಜೀವಿಗಳಿಗೆ ಒಂದು ಸೂಕ್ತವಾದ ಆಹಾರ ನೀಡಬೇಕಾಗಿದೆ, ಆಶ್ರಯ ನೀಡಬೇಕಾಗಿದೆ, ನೀರು ನೀಡಬೇಕಾಗಿದೆ, ಮತ್ತು ಅವು ನೆಮ್ಮದಿಯಿಂದ ಬದುಕೋದಕ್ ಬಿಟ್ರೆ ಉಳಿದಿದ್ನೆಲ್ಲ ಅವೇ ಮಾಡ್ತಾ ಬರ್ತವೆ. ಸೊ ಈಗ ನಿಜಕ್ಕೂ ನಾವು ಮಾಡ್ಲೇಬೇಕಾಗಿರೋ ಕೆಲಸ ಅಂದ್ರೆ ಆ ಜೀವಿಗಳನ್ನ ಅವುಗಳ ಹಸಿವು ಬಾಯಾರಿಕೆಗಳಿಂದ ನರಳೋದ್ರಿಂದ ನಮ್ಮ ಮಣ್ಣಲ್ಲಿ ಏನಿದೆ ಜೀವಾಣುಗಳು ಅವಕ್ಕೆ ಒಂದು ಆರೋಗ್ಯಕರವಾದ ಆಹಾರ, ನೀರು ಮತ್ತೆ ನೆರಳನ್ನ ಒದಗಿಸೋದು. ಯಾಕಂದ್ರೆ ನೆಕ್ಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ನಾವು ಈ ಭೂಮಿ ಮೇಲಿದ್ದೀವಿ. ಸೊ ಮುಂದಿನ ಅಂಶ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, ಭೂಮಿ ಮೇಲೆ ನಾವು ಕಾಣಿಸ್ತಾ ಇದ್ದೀವಿ, ಆದ್ರೆ ಈ ಭೂಮಿ ಒಳಗಡೆ ಇರ್ತಕ್ಕಂಥ ಕೋಟ್ಯಾಂತರ ಜೀವಿಗಳಿಗೆ ಆಧಾರ ಮಣ್ಣು. ಆ ಜೀವಿಗಳಿಲ್ಲ ಅಂದ್ರೆ ನಾವಿಲ್ಲ. ಈ ನೆಲದ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಮಣ್ಣಲ್ಲಿರ್ತಕ್ಕಂಥ ಜೀವಿಗಳೇ ಆಧಾರ. ಅವು ಕಣ್ಣಿಗೆ ಕಾಣದೇ ಇದ್ರೂ ಅವು ಉಂಟು ಮಾಡೋ ಪರಿಣಾಮಗಳು ಈಗ ಗೊತ್ತಿದೆ ನಿಮ್ಗೆ. ವೈರಸ್, ಕಣ್ಣು ಕಾಣದೇ ಇರೋ ಒಂದು ಕರೋನಾ ವೈರಸ್ ಇಡೀ ಪ್ರಪಂಚನೇ ಅಲುಗಾಡಿಸಿದೆ. ಅದೇ ರೀತಿ ಇವು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ಇವು ಕೀಟಾಣುಗಳು ಅನ್ಬೋದು, ಜೀವಾಣುಗಳು ಅಂತ ಹೇಳ್ಬೋದು. ಸೊ ಇವನ್ನ ನಾವು ಉಳಿಸ್ಕೊಳ್ಳೋ ರೀತಿನಲ್ಲಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ನಮ್ಗೆಲ್ಲ ಅರ್ಥ ಆಯ್ತು. ಆ ಮಣ್ಣು ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ಆಹಾರ, ಆ ಮುಖಾಂತರ ಗಿಡಗಳಿಗೆ ಆಹಾರ ಆಗುತ್ತೆ, ಆ ಮುಖಾಂತರ ಇಡೀ ಜೀವ ಜಗತ್ತಿಗೆ ಆಹಾರ. ಸೊ ಮಣ್ಣಿನ ಪ್ರಾಮುಖ್ಯತೆ ನಾವು ತಿಳ್ಕೊಂಡ್ವಿ. ಈಗ ಮಣ್ಣು ಜೀವಿಗಳ ಮಹತ್ವ, ಈ ರೀತಿ ಮಣ್ಣು ಜೀವಿಗಳಿಗೆ ನಾವು ಆಹಾರ, ಆ ಮೂಲಕ ಗಿಡಗಳಿಗೆ ಆಹಾರ ಅಂತ ತಿಳ್ಕೊಂಡವಲ್ವಾ. ಸೊ ಈ ಜೀವಿಗಳು ಮಣ್ಣಲ್ಲಿ ಸಮರ್ಪಕವಾಗಿ ಮಲ್ಟಿಪ್ಲೈ ಆಯ್ತು ಅಂತಂದ್ರೆ ಅದರಿಂದ ಏನಾಗುತ್ತೆ, ಮಣ್ಣಲ್ಲಿರೋ ಸಾವಯವ ಅಂಶಗಳು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಆಗಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಈ ಜೀವಾಣುಗಳೇ ಮುಖ್ಯ. ಜೊತೆಗೆ ಮಣ್ಣಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳನ್ನು ತೆಗೆಯೋದಕ್ಕೂ ಈ ಜೀವಿಗಳೇ ಸಹಾಯ ಮಾಡೋದು. ಅನೇಕ ರೋಗಕಾರಕ ಜಂತುಹುಳುಗಳು ಈ ತರದ್ದೆಲ್ಲ ಇರುತ್ತೆ, ಫಂಗಸ್ ಅವೆಲ್ಲ, ಅವುಗಳನ್ನ ನಿವಾರಣೆ ಮಾಡ್ಬೇಕು ಅಂದ್ರೂ ಈ ಜೀವಿಗಳು ಇರ್ಬೇಕಾಗ್ತದೆ. ಒಟ್ಟಾರೆಯಾಗಿ ಮಣ್ಣಿನ ರಚನೆ ಸುಧಾರಿಸಬೇಕು ಅಂದ್ರೆ ಈ ಮಣ್ಣು ಜೀವಿಗಳನ್ನ ನಾವು ಮಣ್ಣಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಯಾವ ಮಟ್ಟದಲ್ಲಿ ಇದೆ ಈ ಜೀವಿಗಳು ನೋಡೋಣ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ನಾವೊಂದು ಸ್ಯಾಂಪಲ್ 1 ಸ್ಕ್ವೇರ್ ಮೀಟರ್ ಮಣ್ಣನ್ನ ನೋಡೋದಾದ್ರೆ, ಸೊ ಅಗಲ 1 ಸ್ಕ್ವೇರ್ ಮೀಟರ್, ಆಳ 1 ಸ್ಕ್ವೇರ್ ಮೀಟರ್ ನೋಡೋದಾದ್ರೆ, ಮೇಲ್ಭಾಗದಿಂದ ಕೆಳಭಾಗಕ್ಕೆ ನಾವು ನೋಡ್ತಾ ಹೋದ್ರೆ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಜೀವಿಗಳು ಗಾತ್ರದಲ್ಲಿ ಕಡಿಮೆ ಇರುತ್ತೆ. ಮೇಲಿರ್ತಕ್ಕಂಥವು ನಾವು ಆಳಕ್ಕೆ ಹೋಗ್ತಾ 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 ಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಗಾತ್ರದಲ್ಲಿ ಕಡಿಮೆ ಇರುತ್ತೆ. ಮೇಲಿನ ಪದರದಲ್ಲಿರ್ತಕ್ಕಂಥ ಜೀವಿಗಳು ಗಾತ್ರ ದೊಡ್ಡದಾಗಿರುತ್ತೆ, ಸಂಖ್ಯೆ ಕಡಿಮೆ ಇರುತ್ತೆ. ಆಳಕ್ಕೆ ಹೋಗ್ತಾ 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 ಗಾತ್ರ ಕಡಿಮೆ ಇರುತ್ತೆ, ಬರೀ ಗಣ್ಣಿಗೆ ಕಾಣೋದೇ ಇಲ್ಲ, ಬಟ್ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತವೆ. ಇವು ಒಂದಕ್ಕೊಂದು ಪರಾವಲಂಬಿಗಳು, ಒಂದಕ್ಕೊಂದು ಅವಲಂಬಿಸಿ ಬದುಕ್ತಾ ಇರ್ತವೆ. ಇವುಗಳು ಚಟುವಟಿಕೆಯಿಂದ ಇರೋದು ಬಹಳನೇ ಮುಖ್ಯ. ನಮ್ಮ ಮಣ್ಣು ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದೇ ಒಂದು ಸಂತತಿ ನಶಿಸಿ ಹೋದ್ರು ಇಡೀ ಜೈವಿಕ ವೈವಿಧ್ಯತೆ ಅಂತ ಹೇಳ್ತೀವಿ ಅದು ಹಾಳಾಗ್ತದೆ. ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶನ ಹೆಚ್ಚು ಮಾಡಬೇಕಾಗಿರೋದಷ್ಟೇ ನಮ್ಮ ಕರ್ತವ್ಯ. ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರಿತೀವಿ. ಸೊ ಈ ಜೀವಿಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸೋ ಹಾಗಾಗ್ಬೇಕು ಅಂದ್ರೆ, ಬೆಳೆಗೆ ಇಳುವರಿ ಮತ್ತು ಗುಣಮಟ್ಟ ಜಾಸ್ತಿ ಆಗ್ಬೇಕು ಅಂದ್ರೆ ಈ ಸಾವಯವ ಅಂಶನ ನಾವು ಜಾಸ್ತಿ ಮಾಡಬೇಕಾಗಿದೆ. ಇದು ಮಾಡೋದ್ರಿಂದ ಈ ಜೀವಿಗಳು ಆಕ್ಟಿವ್ ಆಗ್ತವೆ,
ಗಿಡ ಚೆನ್ನಾಗಿ ಬೆಳೆಯುತ್ತೆ, ಮಣ್ಣು ಆರೋಗ್ಯವಾಗುತ್ತೆ, ಹವಾಮಾನ ವೈಪರೀತ್ಯ ಎದುರಿಸ್ತಕ್ಕಂತ ಸಾಮರ್ಥ್ಯನೂ ಬರುತ್ತೆ, ಮಳೆ ನೀರನ್ನ ಹೆಚ್ಚು ಹೆಚ್ಚು ಹಿಡಿದಿಟ್ಟು ಸಾಮರ್ಥ್ಯ ಜಾಸ್ತಿ ಆಗ್ತಾ ಬರುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ಕಣಗಳು ಪರಸ್ಪರ ಕೂಡ್ಕೊಂಡಿರ್ತವೆ, ಮೃದು ಆಗುತ್ತೆ, ಸಾಯಿಲ್ ಸ್ಟ್ರಕ್ಚರ್ ಮತ್ತೆ ಟೆಕ್ಸ್ಚರ್ ಎರಡೂ ಇಂಪ್ರೂವ್ ಆಗ್ತಾ ಬರುತ್ತೆ, ಮಣ್ಣಲ್ಲಿ ಗಾಳಿ ಆಡುತ್ತೆ, ಸೊ ಬೀಳ್ತಕ್ಕಂಥ ಮಳೆ ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯನೂ ಜಾಸ್ತಿ ಆಗ್ತದೆ. ಇದೆಲ್ಲ ಆಗೋದ್ರಿಂದ ಮಣ್ಣು ಜೀವಿಗಳು ಉಳಿದು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಈ ಮಣ್ಣು ಜೀವಿಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಾ ಮಾಲಿನ್ಯಕಾರಕ ವಸ್ತುಗಳನ್ನ ಹೀರಿ ವಾತಾವರಣನ ಶುದ್ಧಗೊಳಿಸ್ತಾ ಬರ್ತಾ ಇದಾವೆ. ಈ ರೀತಿ ಮಣ್ಣು ಅಭಿವೃದ್ಧಿ ಆದ್ರೆ ಗಿಡ ಹೇಗೆ ಆರೋಗ್ಯವಾಗಿ ಬೆಳೆಯುತ್ತೆ ನೋಡಿ. ಇದು ಒಂದು ಬೇಸಿಕ್ ಪ್ರೋಸೆಸ್. ಒಂದು ಆರೋಗ್ಯವಾದ ಗಿಡ ಭೂಮಿ ಮೇಲೆ ಏನ್ ಆರೋಗ್ಯವಾಗಿ ಕಾಣುತ್ತೆ, ಅದು ಭೂಮಿ ಆಳದಲ್ಲಿ ಒಳಗಡೆ ಚಿತ್ರದಲ್ಲಿ ನೋಡಿದ್ದೀರಾ, ಅನೇಕ ಪೋಷಕಾಂಶಗಳಿದೆ, ಜೊತೆಗೆ ನೀರು ಬೇರುಗಳ ಮುಖಾಂತರ ಅದು ತಗೊಳುತ್ತೆ. ಸೂರ್ಯನ ಬಿಸಿಲನ್ನು ಉಪಯೋಗಿಸ್ಕೊಂಡು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ಉಪಯೋಗಿಸ್ಕೊಂಡು ಎಲೆಗಳಲ್ಲಿ ಆಹಾರ ತಯಾರಿಸುತ್ತೆ. ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಫೋಟೋಸಿಂಥಸಿಸ್. ಇದು ಸಮರ್ಪಕವಾಗಿ ಆಯ್ತು ಅಂದ್ರೆ ಯಾವುದೇ ಚಾಲೆಂಜಸ್ ಅನ್ನು ಬೇಕಾದ್ರೂ ನಿಭಾಯಿಸೋ ಶಕ್ತಿ ಗಿಡಕ್ಕೆ ಬರುತ್ತೆ, ಇಮ್ಯುನಿಟಿ ಬರುತ್ತೆ. ನಾವೀಗೇನ್ ಮಾತಾಡ್ಕೊಳ್ತಾ ಇದೀವಿ, ಇಮ್ಯುನಿಟಿ ಬೂಸ್ಟ್ ಮಾಡ್ಬೇಕು ಅಂತ, ಸಸ್ಯಗಳಲ್ಲಿ ಇರ್ತಕ್ಕಂಥ ಇಮ್ಯುನಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಗರಿಷ್ಠ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ಆಯ್ತು ಅಂದ್ರೆ ಗಿಡ ಆರೋಗ್ಯಪೂರ್ವಕವಾಗಿ ಬೆಳೀತದೆ, ಉತ್ತಮವಾದ ಫಲನೂ ಸಿಗುತ್ತೆ. ಸೊ ಈ ಪೋಷಕಾಂಶಗಳು ಯಾವುದು ನೆಕ್ಸ್ಟ್ ನೋಡೋಣ. ಸಸ್ಯಗಳಿಗೆ ಸಿಗೋದು ಸೊ 3 ವರ್ಗದಲ್ಲಿದೆ. ಒಂದು ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಮೂಲ ಪೋಷಕಾಂಶಗಳು, ಸಾರಜನಕ, ರಂಜಕ ಮತ್ತೆ ಪೊಟಾಶ್, NPK. ಇದನ್ನ ಅತಿ ಹೆಚ್ಚು ಭೂಮಿಗೆ ಸುರಿತಾ ಇದ್ದಾರೆ ರೈತರು ಇವರು. ಇದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಎರಡನೇ ವರ್ಗ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಮೂರನೇ ವರ್ಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಹೆಸರಲ್ಲೇ ಗೊತ್ತಾಗುತ್ತೆ, ಸ್ಮಾಲ್ ಕ್ವಾಂಟಿಟೀಸ್ ನಲ್ಲಿ ಬೇಕು, ಆದ್ರೆ ಬೇಕೇ ಬೇಕು, ಸೂಕ್ಷ್ಮ ಪೋಷಕಾಂಶಗಳು. ಇದು ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಮಾಲಿಬ್ಡಿನಮ್, ಬೋರಾನ್ ಮತ್ತೆ ಕ್ಲೋರಿನ್. ಸೊ ಇವೆಲ್ಲನೂ ಬೆಳೆಗಳಿಗೆ ಬೇಕು. ಇದರಲ್ಲಿ ಯಾವುದೇ ಕೊರತೆ ಆದ್ರೂ ಏನಾಗುತ್ತೆ, ಯಾವುದೇ ಪೋಷಕಾಂಶ ಕೊರತೆ ಆದ್ರೂ ಗಿಡದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿ ಎಲೆಗಳ ಬಣ್ಣ ಬದಲಾಗ್ತಾ ಹೋಗುತ್ತೆ, ಯಾವುದೇ ಸಮರ್ಪಕವಾದ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ನಾವು ನೋಡಿದ್ವಲ್ಲ. ಈಗ ನಾವು ಮನುಕುಲ ಆರೋಗ್ಯವಾಗಿರ್ಬೇಕು ಅಂದ್ರೆ ನಮಗೆ ಒಂದು ಪೌಷ್ಟಿಕ ಆಹಾರದ ಅಗತ್ಯ ಇದೆ. ಆ ಪೌಷ್ಟಿಕ ಆಹಾರ ಎಲ್ಲಿ ಸಿಗುತ್ತೆ ಅಂದ್ರೆ ಒಂದು ಆರೋಗ್ಯಪೂರ್ಣವಾಗಿ ಬೆಳೆದಂತ ಗಿಡದಿಂದ ಸಿಗುತ್ತೆ. ಗಿಡ ಆರೋಗ್ಯವಾಗಿ ಪೂರ್ಣವಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಅಗತ್ಯವಾದ ಪೋಷಕಾಂಶಗಳು ಸಿಗಬೇಕಾಗುತ್ತೆ. ಅದು ಎಲ್ಲಿ ಸಿಗುತ್ತೆ? ಫಲವತ್ತಾದ ಮಣ್ಣಿಂದ. ಫಲವತ್ತಾದ ಮಣ್ಣು ಅಂದ್ರೇನು? ಸಾವಯವ ಗೊಬ್ಬರ ಇರ್ತಕ್ಕಂಥದ್ದು, ಕೋಟ್ಯಾಂತರ ಮಣ್ಣು ಜೀವಿಗಳು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇಂಥ ಒಂದು ಮಣ್ಣಿನ ಸೃಷ್ಟಿ ನಮ್ಮ ಉದ್ದೇಶ. ಸಮ್ಮರೈಸ್ ಮಾಡಿ ಹೇಳೋದಾದ್ರೆ ಒಂದೇ, ಅಂದ್ರೆ ನಮ್ಮ ಆರೋಗ್ಯಕ್ಕೂ ಗಿಡಗಳ ಆರೋಗ್ಯಕ್ಕೂ ಮಣ್ಣಿನ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ. ಸೊ ಇಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ನಮ್ಮ ಮೋದಿ ಕೇರ್ ಸಂಸ್ಥೆಯ ವಿಶೇಷತೆ ನಿಮ್ಗೆಲ್ರಿಗೂ ಗೊತ್ತಿದೆ. ಒಂದು ವಿಶಿಷ್ಟ ಸಂಶೋಧನೆ ಮಾಡಿ ಯಾವುದೇ ಪ್ರಾಡಕ್ಟ್ ರಿಲೀಸ್ ಮಾಡೋದು. ಸೊ ಸಮಸ್ಯೆ ಮಣ್ಣಿನಲ್ಲಿದೆ ಅಂತ ಮನಗಂಡು ಈ ಮಣ್ಣಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಅತ್ಯದ್ಭುತವಾದ ಪ್ರಾಡಕ್ಟ್ ಗಳನ್ನ ಆವಿಷ್ಕಾರ ಮಾಡಲಾಗಿದೆ ಮೋದಿ ಕೇರ್ ನಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕ್ಯಾಪ್ಷನ್ ಅಲ್ಲೇ ಗೊತ್ತಾಗುತ್ತೆ, ನ್ಯೂಟ್ರಿಷನ್ ಟು ಸಾಯಿಲ್, ಸೀಡ್ ಅಂಡ್ ಪ್ಲಾಂಟ್. ಸೊ ಮಣ್ಣಿಗೆ ನಾವು ಈ ಸಾವಯವ ಅಂಶ ಕೊಡಬೇಕಾಗಿರೋದು ಬಹಳನೇ ಮುಖ್ಯ. ಈ ಪ್ರಾಡಕ್ಟ್ ನ ನಾವು ಇದರಲ್ಲಿ ಇರ್ತಕ್ಕಂಥ 2 ಗ್ರೋತ್ ಪ್ರಮೋಟರ್ ನ ಲಿಕ್ವಿಡ್ ಫರ್ಟಿಲೈಸರ್ ಅಂತಲೂ ಕರಿಬಹುದು ಫ್ರೆಂಡ್ಸ್. ಇದನ್ನ ಸುಮ್ಮನೆ ಆವಿಷ್ಕಾರ ಮಾಡಿರ್ತಕ್ಕಂಥದ್ದಲ್ಲ, ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ವಿಜ್ಞಾನಿಗಳ ಗುಂಪು ಸತತವಾಗಿ ನಿರಂತರವಾಗಿ ಸಂಶೋಧನೆ ಮಾಡಿ ಆವಿಷ್ಕಾರ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್. ಸೊ ಮುಂದೆ ಈ ಪ್ರಾಡಕ್ಟ್ ಬಗ್ಗೆ ಮಾತನಾಡುವಾಗ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಹೋಗೋಣ ಡೈರೆಕ್ಟ್ ಆಗಿ. ಇದು ಮೊದಲನೇ ಪ್ರಾಡಕ್ಟ್ ಆಕ್ಟಿವಿಟಿ. ಸೊ ನಾವು ಇಷ್ಟೊತ್ತು ಕೇಳಿಸ್ಕೊಂಡ್ವಿ, ವಿಪರೀತವಾದ ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತಾ ಇದ್ದೀವಿ. ನಾನು ಉದಾಹರಣೆ ಹೇಳ್ತೀನಿ, ನಾನು ಕನ್ಸಲ್ಟೆಂಟ್ ಆಗಿ ಹೋಗ್ತಾ ಇದ್ದೆ. ಸೊ ನಾನು ಪ್ರಾರಂಭದಲ್ಲಿ ಹೋದಾಗ ಪಾಲಿ ಹೌಸ್ಗಳಲ್ಲಿ ಪ್ರತಿದಿನ ಸ್ಪ್ರೇ ಮಾಡ್ತಾ ಇದ್ರು ಫ್ರೆಂಡ್ಸ್, ಪ್ರತಿದಿನ ಸ್ಪ್ರೇ ಮಾಡ್ತಾ ಇದ್ರು. ನಾನು ಕನ್ಸಲ್ಟೆಂಟ್ ಆಗಿ ಹೋದ್ಮೇಲೆ ವಾರಕ್ಕೆ 2 ಸ್ಪ್ರೇಗೆ
ಅವ್ರನ್ನ ಕಡಿಮೆ ಮಾಡಿಸುತ್ತೆ. ಪ್ರತಿದಿನ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡ್ತಾರೆ. ಯಾಕೆ ಈ ತರ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಉಪಯೋಗಿಸ್ತಕ್ಕಂತ ಕೆಮಿಕಲ್ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ರಾಸಾಯನಿಕಗಳಾಗಿರ್ಬೋದು, ಸಮರ್ಪಕವಾಗಿ ಕೆಲಸ ಮಾಡೋ ರೀತಿನಲ್ಲಿ ಉಪಯೋಗ ಆಗ್ತಾ ಇಲ್ಲ ಗಿಡಗಳಿಗೆ. ಸೊ ಇದಕ್ಕೆ ಪರಿಹಾರ ಕೊಡೋದಕ್ಕೆ ನಮ್ಮಲ್ಲಿರತಕ್ಕಂಥ ಪ್ರಾಡಕ್ಟ್ ಆಕ್ಟಿವೇಟಿ. ಸೊ ನೋಡಿ, ಇದು ಆಕ್ಟಿವೇಟಿನ ಅದೇ ಉದ್ದೇಶಕ್ಕೆ ಕಂಡುಹಿಡಿದಿರೋದು. ಇದು ಒಂದು ಆಕ್ಟಿವೇಟರ್, ವೆಟ್ಟರ್ ಮತ್ತೆ ಸ್ಪ್ರೆಡರ್ ಅಂತ ಹೇಳ್ಬೋದು. ಇದೇನೇನ್ ಕೆಲಸ ಮಾಡುತ್ತೆ ಅಂದ್ರೆ, ಸೊ ನಾವೇನ್ ಸಿಂಪಡಿಸ್ತಾ ಇದ್ದೀವಿ ಬೆಳೆಗಳಿಗೆ ಔಷಧಿ, ಇದು ಸಂಪೂರ್ಣವಾಗಿ ಉಪಯೋಗ ಆಗ್ತಾ ಇದೆಯಾ ಅಂದ್ರೆ ಖಂಡಿತ ಆಗ್ತಾ ಇಲ್ಲ. ಯಾಕಂದ್ರೆ ಎಲೆಗಳ ಮೇಲೆ ಹೆಚ್ಚು ಹೊತ್ತು ಔಷಧಿ ನಿಲ್ಲೋದಿಲ್ಲ. ಸೊ ಡ್ರಾಪ್ಲೆಟ್ಸ್ ಆ ತರ ಇದ್ದಾಗ ಗಾಳಿ ಬೀಸಿದಾಗ ಅದು ಡ್ರಾಪ್ ಆಗ್ತಾ ಇರ್ತದೆ, ಬಿಸಿಲಿಗೆ ಆವಿನೂ ಆಗ್ತಾ ಇರ್ತದೆ. ಸೊ ಇದೆಲ್ಲ ಆಗೋದ್ರಿಂದ ಇದಕ್ಕೇನಾದ್ರೂ ಪರಿಹಾರ ಕಂಡಿಡ್ಕೋಬೇಕು ಅಂತ ಹೊರಟಾಗ ಮೋದಿ ಕೇರ್ನ ಆಕ್ಟಿವೇಟಿ ಇಲ್ಲಿ ತುಂಬಾನೇ ಪ್ರಸ್ತುತ ಆಗುತ್ತೆ. ಮಳೆ ಬಂದಾಗ ಸಮೇತ ಇದು ತೊಳೆದು ಹೋಗಬಾರ್ದು, ಆ ನಿಟ್ಟಿನಲ್ಲಿ ಸಂಶೋಧಿಸತಕ್ಕಂಥದ್ದು ಆಕ್ಟಿವೇಟಿ. ನಾವೇನ್ ಸಿಂಪರಣೆ ಮಾಡ್ತಾ ಇದೀವಿ, ಕ್ರಿಮಿ ಮತ್ತು ಕೀಟನಾಶಕಗಳು ನಷ್ಟ ಆಗದಂಗೆ ರಿಪೀಟೆಡ್ ಆಗಿ ಯೂಸ್ ಮಾಡಬಾರ್ದು. ಅಂದ್ರೆ ಒಂದು ಬೆಳೆಗೆ, ತರಕಾರಿ ಬೆಳೆಗಳಿಗೆ ಒಬ್ಬೊಬ್ರು ಒಂದೊಂದ್ಸರಿ 15-20 ಸರಿ ಔಷಧಿ ಸಿಂಪರಣೆ ಮಾಡ್ತಾ ಇರ್ತಾರೆ. ಇದಾಗಬಾರ್ದು, ಕಡಿಮೆ ಸ್ಪ್ರೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಆಕ್ಟಿವೇಟಿನ ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ? ಸೊ ಆಕ್ಟಿವೇಟಿ ಇಲ್ಲದೆ ಉಪಯೋಗಿಸಿದಾಗ ಎಲೆಗಳಲ್ಲಿ ಸರ್ಫೇಸ್ ಟೆನ್ಷನ್ ಅಂತ ಒಂದಿರ್ತದೆ, ಅದು ಈವನ್ ಆಗಿ ನಮ್ಮ ಕೆಮಿಕಲ್ಗಳು ಸ್ಪ್ರೆಡ್ ಆಗೋದಕ್ಕೆ ಬಿಡೋದಿಲ್ಲ. ಡ್ರಾಪ್ಲೆಟ್ಸ್ ತರ ಹಾಗೆ ಕೂತಿರುತ್ತೆ. ಇದು ಅನೇಕ ಕಾರಣಗಳಿಗೆ ಡ್ರಾಪ್ ಆಗ್ತಾ ಹೋಗುತ್ತೆ. ಗಾಳಿ ಆಗಿರ್ಬೋದು, ಬಿಸಿಲಿನ ಆವಿ ಆಗಿರ್ಬೋದು, ಮಳೆಯಿಂದ ತೊಯ್ದಲ್ಲಾಗಿರ್ಬೋದು. ಈ ಡ್ರಾಪ್ಲೆಟ್ಸ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ರೋಗ ಅಥವಾ ಕ್ರಿಮಿ ಏನಿರುತ್ತೆ ಅಥವಾ ಕೀಟಗಳು ಮೊಟ್ಟೆಗಳೇನಿರುತ್ತೆ ಅದು ನಾಶ ಆಗುತ್ತೆ, ಬೇರೆ ಭಾಗದಲ್ಲಿ ನಾಶ ಆಗಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಉಪಯೋಗಿಸ್ತಿರ್ತಕ್ಕಂಥ ಕ್ರಿಮಿ ಕೀಟನಾಶಕಗಳು ಕೇವಲ 20-30% ಮಾತ್ರ ಉಪಯೋಗ ಆಗ್ತಾ ಇದೆ. ಉಳಿದಿದ್ದು ವ್ಯರ್ಥವಾಗಿ ಭೂಮಿ ಸೇರ್ತಾ ಇದೆ, ಜೊತೆಗೆ ಹಣನು ಹೆಚ್ಚು ವ್ಯರ್ಥ ಆಗ್ತಾ ಇದೆ. ನಮಗೆ ಪುನಃ ಸಿಂಪರಣೆ ಮಾಡ್ಲೇ ಇರಬೇಕಾದ ಅನಿವಾರ್ಯತೆ ಇದೆ. ಇದಕ್ಕೆ ಹಣನು ಹೆಚ್ಚು ಖರ್ಚಾಗ್ತದೆ. ಇದಕ್ಕೆ ಪರಿಹಾರ ನಾವು ಕಂಡುಕೊಳ್ಳೋದಾದ್ರೆ, ಇಲ್ಲಿ ಸರ್ಫೇಸ್ ಟೆನ್ಷನ್ ಅಂತ ನಾನು ಹೇಳಿದೆ, ಮೇಲ್ಮೈ ಒತ್ತಡ ಅಂತ ಹೇಳ್ಬೋದು, ಇದನ್ನ ಬ್ರೇಕ್ ಮಾಡಬೇಕು. ಸೊ ಇದನ್ನ ಬ್ರೇಕ್ ಮಾಡಿ ಅದು ಸ್ಪ್ರೆಡ್ ಆಗಂಗ್ ಮಾಡಬೇಕಾದ್ರೇನೆ ನಮ್ಮಲ್ಲಿರ್ತಕ್ಕಂಥದ್ದು ಆಕ್ಟಿವೇಟಿ. ಇದು ನಾನ್ ಅಯಾನಿಕ್ ವೆಕ್ಟರ್ ಅಂತ ಕರಿಬಹುದು. ಈ ಎಲ್ಲಾ ಸಮಸ್ಯೆಗಳಿಗೆ ಆಕ್ಟಿವೇಟಿ ಒಂದು ರಾಮಬಾಣ ಅಂತ ಹೇಳ್ಬೋದು. ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಇದು ಒಂದು ವಿಶಿಷ್ಟವಾದ ಒಂದು ಸ್ಪೆಷಲ್ ರಿಸರ್ಚ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಟ್ ಇದನ್ನ ಮಿಸ್ ಮಾಡ್ಕೋಬಾರ್ದು. ಇದು ಯಾವುದೇ ಕ್ರಿಮಿನ ನಾಶ ಮಾಡಲ್ಲ, ಯಾವುದೇ ಕೀಟಾಣುವನ್ನು ನಾಶ ಮಾಡಲ್ಲ. ಆದ್ರೆ ಕ್ರಿಮಿ ಮತ್ತು ಕೀಟನಾಶಕಗಳನ್ನು ಉಪಯೋಗಿಸ್ತೀವಲ್ಲ, ಅವು ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ? ಇದು ಉತ್ತೇಜನಕಾರಿಯಾಗಿ ಕೆಲಸ ಮಾಡ್ತದೆ, ಆಕ್ಟಿವೇಟರ್ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಅಂಶ, 80 ಅಂತ ಯಾಕಿದೆ ಅಂದ್ರೆ 80% ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ವೆಕ್ಟರ್ ಆಗಿ ಅಂದ್ರೆ ಇಡೀ ಎಲೆಯನ್ನ ತೇವಗೊಳಿಸುತ್ತ ಕೆಲಸ ಮಾಡ್ತದೆ, ಸ್ಪ್ರೆಡ್ ಮಾಡೋ ಕೆಲಸ ಮಾಡ್ತದೆ. ಈ ಮೂರೂ ಗುಣ ಹೊಂದಿರೋದ್ರಿಂದ ಇದು ನಾವು ಉಪಯೋಗಿಸೋ ಔಷಧಿಗಳನ್ನ ಹೆಚ್ಚು ಸಮರ್ಪಕವಾಗಿ ಕೆಲಸ ಮಾಡೋ ರೀತಿ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಚಿತ್ರದಲ್ಲಿ ಗೊತ್ತಾಗುತ್ತೆ, ಮೇಲ್ಮೈ ಒತ್ತಡದಿಂದ ಸಾಮಾನ್ಯವಾದ ನೀರಿನ ಹನಿ ಈ ರೀತಿ ಇರುತ್ತೆ. ನಾವು ಆಕ್ಟಿವೇಟಿ ಉಪಯೋಗಿಸಿದಾಗ ಡ್ರಾಪ್ಲೆಟ್ ಈ ತರ ಸ್ಪ್ರೆಡ್ ಆಗುತ್ತೆ, ಎಲೆಗೆ ಹೆಚ್ಚು ಭಾಗದಲ್ಲಿ ಅಂಟುಕೊಳ್ಳುತ್ತೆ. ಸೊ ಅವಾಗ ಎಲೆಗಳು ಔಷಧಿಗಳನ್ನ ಹೀರೋ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಆಕ್ಟಿವೇಟಿ ಬಳಸೋದಕ್ಕೆ ಮೊದಲೇ ಹೇಗಿತ್ತು, ಬಳಸೋದ ನಂತರ ಏನಾಗಿದೆ ಅಂತ ಹೆಚ್ಚು ಹಸಿರು ಮಾಡ್ತಾ ಹೋಗುತ್ತೆ ಇದು. ಸೊ ಅನೇಕ ಎಲೆಗಳ ಪೂರ್ತಿ ಪ್ರಮಾಣ ಹರಡಿಸಿ ಕೆಳಗೆ ಬೀಳೋದನ್ನ ತಪ್ಪಿಸೋದ್ರಿಂದ ನಾವು ಉಪಯೋಗಿಸೋ ಔಷಧಿಗಳು ಎಫೆಕ್ಟಿವ್ ಆಗಿ ಉಪಯೋಗ ಆಗ್ತಾ ಹೋಗ್ತದೆ, ಕೆಳಗೆ ಬೀಳೋದನ್ನು ತಪ್ಪಿಸುತ್ತೆ. ಈ ಹನಿಗಳು ಸಂಪೂರ್ಣವಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಆವಿ ಆಗೋದನ್ನು ತಪ್ಪಿಸುತ್ತೆ ಇದು. ಸೊ ಮಳೆ ಬಂದರೂ ಸಹ ಇವು ತೊಳೆದು ಹೋಗೋದಿಲ್ಲ ಆಕ್ಟಿವೇಟಿ ಉಪಯೋಗಿಸಿದಾಗ. ಇದು ಒಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ಕ್ರಿಮಿ ಕೀಟನಾಶಕ ಎಲೆಗಳು ಸಮರ್ಪಕವಾಗಿ ಹೀರ್ಕೊಂಡಿರ್ತವೆ. ಸೊ ಅದು ಕೆಲಸ ಮಾಡೋದಕ್ಕೆ ಒಂದಷ್ಟು ತೇವಾಂಶ ಬೇಕಾಗ್ತದೆ ಬಿಸಿಲಿನಲ್ಲಿ. ಸೊ ಒಣಗ್ದಂಗಾಗಿರುತ್ತೆ, ಎಲೆ ಮೇಲೆ ನೀವು ಗಮನಿಸಿರ್ತೀರಾ, ಬಿಳಿ ಬಿಳಿ ಪೌಡರ್ ತರ ಇರುತ್ತೆ ಔಷಧಿ. ಸೊ ನೆಕ್ಸ್ಟ್ ಪುನಃ ಇಬ್ಬನಿ ಬಂದು ತೇವಾಂಶ ಜಾಸ್ತಿ ಆದಾಗ ಮತ್ತೆ ಆಕ್ಟಿವೇಟ್ ಆಗಿ ಕೆಲಸ ಮಾಡುತ್ತೆ ಅದು ಕ್ರಿಮಿ ಕೀಟನಾಶಕಗಳು. ಸೊ ಮತ್ತೆ ರಿಆಕ್ಟಿವೇಟ್ ಆಗುತ್ತೆ, ಮೊಟ್ಟೆಗಳಿದ್ದ ಕೀಟದ ಮರಿಗಳು ಸಹ ನಾಶ ಆಗುತ್ತೆ.
ಖಂಡಿತ ಇದು ಎಫೆಕ್ಟಿವ್ ಆಗಿ ಎಲ್ಲಾ ಪೀಡೆಗಳನ್ನು ನಾಶ ಮಾಡ್ತಾ ಬರುತ್ತೆ. ಆಕ್ಟಿವೇಟಿ ಉಪಯೋಗಿಸಿದ ಮೇಲೆ ಲಾಂಗ್ ಲಾಸ್ಟಿಂಗ್ ಇನ್ಸೆಕ್ಟಿಸೈಡ್ ಅಥವಾ ಫಂಗಿಸೈಡ್ ನ ಎಫೆಕ್ಟ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾವೇನು ಹಣ ಕೊಟ್ಟು ದುಬಾರಿ ಹಣ ಕೊಟ್ಟು ಕ್ರಿಮಿ ಕೀಟನಾಶಕಗಳನ್ನ ಉಪಯೋಗಿಸ್ತಾ ಇರ್ತೀವಲ್ಲ, ಇದು ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ ಆಕ್ಟಿವೇಟಿ ಉಪಯೋಗಿಸೋದ್ರಿಂದ. ಸೊ ಇದರಿಂದ ಹೆಚ್ಚು ಇಳುವರಿ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಮ್ಗೆ. ಇದನ್ನ ಕಳೆನಾಶಕಗಳ ಜೊತೆಗೆ ಬಳಸಿದಾಗ ನಾವು ಅದರ ಸಾಮರ್ಥ್ಯನ ಜಾಸ್ತಿ ಆಗುತ್ತೆ, ಎಫೆಕ್ಟಿವ್ ಆಗಿ ಕಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಔಷಧಿ ನಾನಾ ರೂಪದಲ್ಲಿ ಇರ್ತದೆ. ಸೊ ವೆಟ್ಟಬಲ್ ಪೌಡರ್ WP ಅಂತ ಕರಿತೀವಿ, WG ವೆಟ್ಟಬಲ್ ಗ್ರಾನ್ಯೂಲ್ಸ್ ಅಂತ ಇರ್ತದೆ, ಎಮಲ್ಸಿಫೈಯರ್ ಕಾನ್ಸಂಟ್ರೇಟ್ ಅಂತ ಇರ್ತದೆ, ಎಣ್ಣೆಗಳ ರೂಪದಲ್ಲೂ ಪೌಡರ್ ರೂಪದಲ್ಲಿ. ಇವು ನೀರಿನಲ್ಲಿ ಕರಗೋದು ಸ್ವಲ್ಪ ಚಾಲೆಂಜಸ್ ಇರ್ತದೆ. ನಾವು ಆಕ್ಟಿವೇಟಿನ ಮೊದಲನೇದಾಗಿ ಅದು ಪ್ರೊಸೀಜರು, ಖಾಲಿ ನೀರಿಗೆ ಮೊದಲು ಆಕ್ಟಿವೇಟಿ ಹಾಕೋಬೇಕು, ನಂತರ ಪೌಡರ್ ರೂಪದಲ್ಲಿ ಇರ್ತಕ್ಕಂಥ ಔಷಧಿಗಳನ್ನ ಸಿಂಪರಣೆ ಮಾಡಬೇಕು, ನಂತರ ಎಣ್ಣೆ ಲಿಕ್ವಿಡ್ ರೂಪದಲ್ಲಿರೋ ಔಷಧಿಗಳನ್ನ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಅವಾಗ ಸಂಪೂರ್ಣವಾಗಿ ಕರಗುತ್ತದೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ. ಇದು ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಉಪಯೋಗಿಸೋದ್ರಿಂದ ನಾವು ಸ್ಪ್ರೇಗೆ ಏನು ಉಪಯೋಗಿಸ್ತೀವಿ, ಆ ಸ್ಪ್ರೇ ಲಿಕ್ವಿಡ್ ಹಾಕೊಳ್ಳೋದಕ್ಕೆ ಉಪಯೋಗಿಸ್ತೀವಲ್ಲ, ಈ ಸ್ಪ್ರೇ ಟ್ಯಾಂಕ್ಗಳು ಸಮೇತ ತುಕ್ಕಿಡಿಯೋದಿಲ್ಲ, ನಾಜಲ್ಗಳು ಬ್ಲಾಕ್ ಆಗೋದಿಲ್ಲ, ತುಂಬಾನೇ ದಿನ ಬಾಳಿಕೆ ಬರುತ್ತೆ. ಇದು ಒಂದು ಇಂಡೈರೆಕ್ಟ್ ಬೆನಿಫಿಟ್ ರೈತರಿಗೆ. ಸೊ ಇದು ಬಳಸೋ ಪ್ರಮಾಣ 16 ಲೀಟರ್ದು ಕ್ಯಾನ್ ಇರುತ್ತೆ, ಅದರಲ್ಲಿ 15 ಲೀಟರ್ ನೀರು ದ್ರಾವಣ ಹಾಕೊಂಡ್ರೆ 5 ml ಆಕ್ಟಿವೇಟಿ ಹಾಕೋಬೇಕು. ಇದು ಕ್ರಿಮಿ ಕೀಟನಾಶಕಗಳ ಜೊತೆನಲ್ಲಿ. ಇದು ಕಳೆನಾಶಕದ ಜೊತೆನಲ್ಲಿ ನಾವು 15 ಲೀಟರ್ ನೀರಿಗೆ 20 ml ಯೂಸ್ ಮಾಡಬೇಕಾಗ್ತದೆ. ಸೊ ಇದಕ್ಕೂ ಬೇರೆ ಮಾರ್ಕೆಟ್ ಅಲ್ಲಿ ಅನೇಕ ಗಮ್ಮುಗಳಿದೆ, ಕೇವಲ 25, 30, 50 ರೂಪಾಯಿ ಕೊಡ್ತಾ ಇರ್ತಾರೆ 1/4 ಲೀಟರ್ನ. ಅದಕ್ಕೂ ಇದಕ್ಕಿರೋ ವ್ಯತ್ಯಾಸ ಏನು ಅಂದ್ರೆ, ನಾವು ಗಮನಿಸಬೇಕು, ಇದು ನಾನ್ ಅಯಾನಿಕ್ ಆಕ್ಟಿವೇಟರ್. ಅದು ಹನಿಗಳನ್ನ ಹರಡಿಸೋದಿಲ್ಲ. ಜಸ್ಟ್ ಒಂದು ಡ್ರಾಪ್ ಎಲೆ ಮೇಲೆ ಬಿತ್ತು ಅಂದ್ರೆ ಅದು ಅಲ್ಲೇ ಅಂಟ್ಕೊಂಡಿರುತ್ತೆ, ಸ್ಪ್ರೆಡ್ ಆಗೋದಿಲ್ಲ. ನಮ್ಮ ಆಕ್ಟಿವೇಟಿ ಉಪಯೋಗಿಸೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಇದು ಒಂದು ಮೇಜರ್ ಅಡ್ವಾಂಟೇಜ್. ಸೊ ಎಲೆಗಳು ಹನಿಗಳನ್ನ ಹೀರ್ಕೊಳ್ಳೋ ರೀತಿ ಮಾಡೋದಿಲ್ಲ. ಅದು ಮಾಮೂಲಿಯಾಗಿರ್ತಕ್ಕಂಥ ಗಮ್ ಅಂತ ಕರೀತಾರೆ ಅದನ್ನ. ಅದು ನಮ್ಮ ವಿಶೇಷವಾದ ಪ್ರಾಡಕ್ಟ್ ಇದೆಲ್ಲಾನು ನಿವಾರಿಸುತ್ತೆ. ಆ ವೆಟ್ಟರ್ಗಳು ಸ್ವಲ್ಪ ಸಮಯದ ಮಾತ್ರ ಅಂಟ್ಕೊಳ್ಳಂಗ್ ಮಾಡಿರುತ್ತೆ. ನಮ್ದು ಲಾಂಗ್ ಲಾಸ್ಟಿಂಗ್ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಕ್ರಿಮಿ ಕೀಟನಾಶಕಗಳಿಗೆ ಮರು ಉತ್ತೇಜನ ಕೊಡ್ತದೆ ಅಂತ ನಾನು ಆಗ್ಲೇ ಹೇಳಿದೆ. ಇಬ್ಬನಿ ಬಂದಾಗ ಮತ್ತೆ ರಿಯಾಕ್ಟಿವೇಟ್ ಆಗ್ತಾ ಇರ್ತದೆ. ಸೊ ನೀರಾವರಿನಲ್ಲೂ ಸಹ ಇದು ಒಂದು ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಅನೇಕ ಜನ ಉಪಯೋಗಿಸಿದ್ದಾರೆ ಇದು. ಸೊ ನಾವ್ ಇದನ್ನ ಆಕ್ಟಿವೇಟಿನ ನೀರಾವರಿಗೆ ಉಪಯೋಗಿಸಿದಾಗ ಮಣ್ಣು ನೀರನ್ನ ವೇಗವಾಗಿ ಇಟ್ಕೊಳ್ಳುತ್ತೆ. ಆಕ್ಚುಲಿ ನಾವು ಕೆಮಿಕಲ್ಸ್ ಯೂಸ್ ಮಾಡಿ ಮಣ್ಣನ್ನು ಹಾಳು ಮಾಡಿದೀವಿ ಅಂತ ತಿಳ್ಕೊಂಡ್ವಿ. ಆ ಮಣ್ಣಿಗೆ ಟ್ರೀಟ್ಮೆಂಟ್ ಇದರಿಂದ ಪ್ರಾರಂಭ ಆಗಬೇಕು. ಆಕ್ಟಿವೇಟಿ ಉಪಯೋಗಿಸಿದಾಗ ವೇಗವಾಗಿ ಹೀರ್ಕೊಳ್ಳುತ್ತೆ, ಜಾಸ್ತಿ ಹೊತ್ತು ಮಣ್ಣಲ್ಲಿ ನೀರಿನಂಶ ಉಳ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ, ಹೆಚ್ಚು ಆಳವಾಗಿ ನೆನೆಸುತ್ತೆ. ಸೊ ರೂಟ್ ಝೋನ್ ಅಂತ ಏನ್ ಹೇಳ್ತೀವಿ, ಇಡೀ ಬೇರಿನ ಸಮೂಹ ಇರುತ್ತಲ್ಲ, ಅಲ್ಲೆಲ್ಲ ತೇವಾಂಶ ಹೆಚ್ಚು ಹೊತ್ತು ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ತೇವಾಂಶ ಬೇಗ ಆವಿ ಆಗೋದಿಲ್ಲ ಇದು ಉಪಯೋಗಿಸೋದ್ರಿಂದ. ಸೊ ಸೂರ್ಯನ ಬಿಸಿಲಿಗೆ ಆವಿ ಆಗುತ್ತಿತ್ತಲ್ಲ, ಅದ ಸಮಸ್ಯೆಗೂ ನಾವು ಇದರಿಂದ ಪರಿಹಾರ ಸಿಗುತ್ತೆ. ಇದೆಲ್ಲ ಕಾರಣದಿಂದ ಭೂಮಿ ಬೇಗ ಒಣಗೋದಿಲ್ಲ, ಫಸಲು ತುಂಬಾ ಹಸಿರಾಗಿ ಬಾಡದೆ ಇರೋ ರೀತಿ ಇರುತ್ತೆ. ನಾವು 4 ದಿನಗಳಿಗೊಮ್ಮೆ ನಾವು ನೀರು ಹಾಯಿಸೋ ಪದ್ಧತಿ ಇದೆ, ಇದನ್ನ ಡಬಲ್ ಮಾಡ್ಕೋಬಹುದು. ಆಕ್ಟಿವೇಟಿ ಉಪಯೋಗಿಸಿ 8 ದಿನಗಳಿಗೊಮ್ಮೆ ನೀರು ಹಾಯಿಸಬಹುದು. ಸೊ 1 ಎಕರೆ ಭೂಮಿಗೆ ನಾವೇನು ನೀರು ಬಳಸ್ತಾ ಇದ್ವಿ ಅದೇ ನೀರು ಉಪಯೋಗಿಸ್ಕೊಂಡು 2 ಎಕರೆನಲ್ಲಿ ಬೆಳೆ ಬೆಳಿಬಹುದು. ಇದು ತುಂಬಾ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀರು ಉಳಿತಾಯ ಆಯ್ತು, ನಮ್ಮ ಸಮಯ ಉಳಿತಾಯ ಆಯ್ತು, ಜೊತೆಗೆ ಇನ್ನೊಂದು ಮೇಜರು ಕರೆಂಟ್ನು ಉಳಿತಾಯ ಆಗುತ್ತೆ ನಮ್ಗೆ. ಸೊ ಇದು ಇನ್ನೊಂದು ಅಡ್ವಾಂಟೇಜ್. ಮಣ್ಣಿನ ಗುಣ ನಾನು ಹೇಳಿದೆ, ಸ್ಟ್ರಕ್ಚರು ಟೆಕ್ಸ್ಚರು ಸಡ್ಲ ಆಗುತ್ತೆ. ಸಡ್ಲಾದ್ಗೆ ಯೂಶಲಿ ನ್ಯಾಚುರಲಿ ಬೇರುಗಳು ಆಳವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ರೂಟ್ ಮಾಸ್, ಸೊ ಬೇರುಗಳ ಸಮೃದ್ಧಿಯಾಗಿ ಬೆಳೆದು ಆಳ ಮತ್ತೆ ಅಗಲವಾಗಿ ರೂಟ್ಸ್ ಬೆಳೆಯುತ್ತೆ. ಸೊ ಬೇರು ಯಶಸ್ವಿಯಾಗಿ ಬೆಳೀತು ಅಂದ್ರೆ ಮೇಲೆ ಬೆಳೆ ಚೆನ್ನಾಗಿ ಬರುತ್ತೆ. ಬೇರುಗಳು ಹೆಚ್ಚು ನೀರು ಹೀರ್ಕೊಳ್ಳುತ್ತೆ, ಹೆಚ್ಚು ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಸೊ ಈ ಒಂದು ವಾತಾವರಣದಲ್ಲಿ ಬೆಳೆದಂತ ಬೆಳೆ ಯಶಸ್ವಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ಸತ್ವಾಂಶಗಳನ್ನು ಯಶಸ್ವಿಯಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಕಾರಣಗಳಿಂದ ಬೆಳೆಗಳು ಯಶಸ್ವಿಯಾಗಿ ಬೆಳೀತದೆ, ಒಂದು ಗರಿಷ್ಠ ಪ್ರಮಾಣದಲ್ಲಿ ಇಳುವರಿ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬಳಸಬೇಕಾದ ಪ್ರಮಾಣ ನೀರಾವರಿಗೆ 1 ಎಕರೆಗೆ 80 ಲೀಟರ್ ನೀರಿನಲ್ಲಿ 160 ರಿಂದ 200 ml.
ಸೊ ಇವಾಗ ಡ್ರಿಪ್ರಿಗೇಷನ್ ಬಂದಿದೆ, ಅದು ಸ್ಪ್ರೇ ಟ್ಯಾಂಕ್ ಮುಖಾಂತರ ಕೊಡ್ತಾರೆ. ಸೊ ಇದನ್ನು ಉಪಯೋಗಿಸಿ ಅನೇಕ ರಿಸಲ್ಟ್ ಬಂದಿದೆ. ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಅಡಿಕೆ ಆಗಿರ್ಬೋದು, ಆಗಿರ್ಬೋದು, ತೆಂಗಾಗಿರ್ಬೋದು. ಸೊ ಬೆಳೆಗಳು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದಾಗ ಹಚ್ಚ ಹಸಿರಾಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ, ಸಮೃದ್ಧವಾದ ಒಂದು ಫಸಲು ಬರ್ತಾ ಹೋಗುತ್ತೆ. ಸೊ ಲೀಫ್ ಡ್ರಾಪ್ ಅಂತ ಹೇಳ್ತಾ ಇದೀವಿ, ಹೂ ಉದುರೋದು, ಕಾಯಿ ಉದುರೋದು, ಇದು ಕಂಟ್ರೋಲ್ ಆಗ್ತಾ ಬರುತ್ತೆ. ಇದನ್ನ ಸಮರ್ಪಕವಾಗಿ ಯೂಸ್ ಮಾಡ್ತಾ ಬಂದಾಗ, ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಬಂದಾಗ. ಸೊ ಇಳುವರಿಯ ನೋಡ್ತಾ ಇದ್ದೀರಾ ಅಲ್ಲಿ ನೀವು, ಗೊಂಜಲು ಯಾವ ಸೈಜ್ ಅಲ್ಲಿದೆ, ಕಲರ್ ಹೇಗಿದೆ, ಇದು ಕ್ವಾಲಿಟಿ, ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಇಂಪ್ರೂವ್ ಆಗ್ತಾ ಇದೆ. ಸೊ ಇದು ಭೂಮಿಗೆ ನಾವು ಕೊಡ್ಬೇಕಾದ್ರೆ, ಅದು ಸ್ಪ್ರೇಗಾಯ್ತು, ನೀರಾವರಿಗಾಯ್ತು. ಭೂಮಿಗೆ ಬೇರುಗಳ ಮುಖಾಂತರ ಕೊಡೋದಾದ್ರೆ 1 ಲೀಟರ್ ನೀರಿಗೆ 5 ml ನಂತೆ ಮಿಕ್ಸ್ ಮಾಡ್ಕೊಂಡು 1 ಲೀಟರ್ ಈ ತರ ದ್ರಾವಣನ ಒಂದು ಗಿಡಕ್ಕೆ ಕೊಡ್ತಾ ಹೋಗ್ಬೇಕು. ವರ್ಷಕ್ಕೆ ಕನಿಷ್ಠ 3 ಬಾರಿ, ಗರಿಷ್ಠ ಹೆಚ್ಚು ಬಳಸಬಹುದು. ನೀವು ರಿಸಲ್ಟ್ ನೋಡಬೇಕು ಅಂದ್ರೆ ಕನಿಷ್ಠ 3 ಬಾರಿ ಆದ್ರೂ ಇದನ್ನ ಬಳಸಬೇಕಾಗಿದೆ ಫ್ರೆಂಡ್ಸ್. ಇದನ್ನ ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಅನೇಕ ಕೃಷಿ ಸಂಸ್ಥೆಗಳು ಮತ್ತೆ ವಿಶ್ವವಿದ್ಯಾನಿಗಳು ಪರೀಕ್ಷೆ ಮಾಡಿ ವಿವಿಧ ಬೆಳೆಗಳಲ್ಲಿ ಫಲಿತಾಂಶಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಒಂದು ಅತ್ಯದ್ಭುತ ಪ್ರಾಡಕ್ಟ್, ಸಾವಯವ ಅಂಶ ಹೆಚ್ಚು ಮಾಡಲಿಕ್ಕೆ ಆವಿಷ್ಕರಿಸಲ್ಪಟ್ಟ ಒಂದು ಅದ್ಭುತವಾದ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಕರೀಬಹುದು. ಇದು ಆಕ್ಟಿವ್ ಮ್ಯಾಕ್ಸ್. ಸೊ ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಏನು? ಒಂದು ಸೂಕ್ಷ್ಮಾಣು ಜೀವಿ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಸಮುದ್ರ ಕಳೆಯಿಂದ ತಯಾರಿಸಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸಸ್ಯ ಬೆಳವಣಿಗೆ ಉತ್ತೇಜಕ ಅಂತ ಹೇಳ್ಬೋದು. ಹೆಸರಿನಲ್ಲೇ ಇದೆ ಮ್ಯಾಕ್ಸ್ ಅಂತ. ಇದನ್ನು ಉಪಯೋಗಿಸೋದ್ರಿಂದ ಗರಿಷ್ಠ ಪ್ರಮಾಣದ ಬೆನಿಫಿಟ್ ಸಿಗುತ್ತೆ ನಮಗೆ. ಸಸ್ಯಗಳಲ್ಲಿ ಜೈವಿಕ ಕ್ರಿಯೆಗಳನ್ನ ಉತ್ತೇಜಿಸಿ ಗರಿಷ್ಠ ಬೆಳವಣಿಗೆ, ಗರಿಷ್ಠ ಇಳುವರಿ ಮತ್ತು ಗರಿಷ್ಠ ಲಾಭ ತಂದುಕೊಡುತ್ತೆ ಫ್ರೆಂಡ್ಸ್. ಇದು ಒಂದು ಸಂಪೂರ್ಣವಾಗಿ ಸಾವಯವ ಪದಾರ್ಥ ಆಗಿರ್ತದೆ. ಯಾವುದೇ ಕೆಮಿಕಲ್ ಇರಲ್ಲ, ಕೆಮಿಕಲ್ ರಹಿತವಾಗಿರೋದ್ರಿಂದ ಯಾವುದೇ ವಾತಾವರಣಕ್ಕೂ ಸಹ ಹಾನಿ ಉಂಟು ಮಾಡೋದಿಲ್ಲ. ಇದು ಒಂದು ಪರಿಸರ ಸ್ನೇಹಿ. ಇದರಲ್ಲಿ ಇರೋ ಘಟಕಗಳು ನೋಡೋದಾದ್ರೆ 60% ಸಮುದ್ರ ಕಳೆಗಳ ಮೂಲಕ ಆವಿಷ್ಕರಿಸಿರ್ತಕ್ಕಂಥ ಸಮುದ್ರ ಕಳೆ ಮತ್ತು ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಇರುತ್ತೆ. 25% ಅಮೈನೋ ಆಸಿಡ್ ಇರ್ತದೆ. ಅದರಲ್ಲಿ 21 ಅಮೈನೋ ಆಸಿಡ್ಗಳಿದೆ. ಪರ್ಸೆಂಟೇಜ್ 25%, ಅಮೈನೋ ಆಸಿಡ್ಗಳು 21. ಸೊ 10% ಹ್ಯೂಮಿಕ್ ಆಸಿಡ್ ಇದೆ, 5% ಪಾಲಿಸ್ಯಾಕರೈಡ್ಸ್ ಇದೆ. ಇವೆಲ್ಲ ಘಟಕಗಳು ಒಟ್ಟಿಗೆ ಸೇರಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋದ್ರಿಂದ ಏನ್ ಅನುಕೂಲ ಆಗೋದಂದ್ರೆ, ಈ ಘಟಕಗಳು ಒಂದೊಂದೇ ಉಪಯೋಗಿಸಿದಾಗ ಬರ್ತಕ್ಕಂಥ ಅನುಕೂಲಕ್ಕಿಂತ ಇವೆಲ್ಲ ಒಟ್ಟಾರೆಯಾಗಿ ಉಪಯೋಗಿಸಿದಾಗ 50% ಹೆಚ್ಚು ಅನುಕೂಲ ನಮಗ್ ಸಿಗುತ್ತೆ. ಇದರಲ್ಲಿ ಸಿಗುವಂತ ಅಂಶಗಳು ನೋಡೋದಾದ್ರೆ 60ಕ್ಕೂ ಹೆಚ್ಚು ಖನಿಜಾಂಶಗಳಿದೆ ಮತ್ತೆ ಮೂಲ ವಸ್ತುಗಳು ಇದೆ. ಅನೇಕ ಸರಳವಾದ ಮತ್ತು ಸಂಕೀರ್ಣವಾದ ಸಿಂಪಲ್ ಅಂಡ್ ಕಾಂಪೌಂಡ್ ಕಾರ್ಬೋಹೈಡ್ರೇಟ್ಸ್ ಇದೆ. ಬೆಳೆಗಳ ಸಮರ್ಪಕವಾಗಿ ಮತ್ತು ಗರಿಷ್ಠ ಬೆಳವಣಿಗೆಗೆ ಅವಶ್ಯಕ ಇರತಕ್ಕಂಥ ಅನೇಕ ಪೌಷ್ಟಿಕಾಂಶಗಳಿದೆ. ಇದರಲ್ಲಿ ಹಾರ್ಮೋನ್ಗಳಿದೆ, ಸೂಕ್ಷ್ಮ ಪೋಷಕಾಂಶಗಳು ಇದೆ. ಇದರ ವಿಶೇಷತೆ, ನಮ್ಮ ಪ್ರಾಡಕ್ಟ್ ನ ವಿಶೇಷತೆ ಒಂದು 4 ಅಂಶಗಳು ಇರ್ತೀನಿ. ಇದು ನಿಜವಾಗ್ಲೂ ಒಂದು ಸ್ಟ್ರೈಕಿಂಗ್ ಫೀಚರ್ಸ್ ಅಂತ ಹೇಳ್ಬೋದು. ಒಂದು, ಇದಕ್ಕೆ ಉಪಯೋಗಿಸಿರ್ತಕ್ಕಂಥ ಕಚ್ಚಾ ಪದಾರ್ಥ ರಾ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಇದು ಸಮುದ್ರ ಕಳೆ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು? ಯುರೋಪ್ನ ಐರ್ಲೆಂಡ್ ದೇಶ ಇದೆಯಲ್ಲ, ಅಲ್ಲಿನ ಪಶ್ಚಿಮ ಸಮುದ್ರ ತೀರದಿಂದ. ಯಾಕೆ ಅಲ್ಲಿಂದ ಸಂಗ್ರಹಿಸಿರೋದು ಅಂದ್ರೆ, ಅಲ್ಲಿ ಒಂದು ನಾನ್ ಪೊಲ್ಯೂಟೆಡ್ ಮಾಲಿನ್ಯರಹಿತ ವಾತಾವರಣ ಇದೆ. ಸೊ ನಮ್ಮಲ್ಲೆಲ್ಲ ಸಮುದ್ರಕ್ಕೆ ಇಡೀ ವೇಸ್ಟ್ ನೆಲ್ಲ ಹಾಕ್ತಾ ಇರ್ತೀವಿ, ಇಲ್ಲಿ ಅದು ಸಹ ಕಂಟಾಮಿನೇಟ್ ಆಗಿರುತ್ತೆ. ಆದ್ರಿಂದ ಅಲ್ಲಿಂದ ಕಚ್ಚಾ ಪದಾರ್ಥವನ್ನ ಆರಿಸಲಾಗಿದೆ ಈ ಪ್ರಾಡಕ್ಟ್ಗೆ. ಮತ್ತು ಒಂದು ವಿಸ್ತೃತವಾದ ಸಂಶೋಧನೆಯಿಂದ ಆವಿಷ್ಕರಿಸಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣವನ್ನ ಇದಕ್ಕೆ ಸೇರಿಸಲಾಗಿದೆ. ಇಲ್ಲಿ ಗಮನಿಸಬೇಕಾಗಿದ್ದು, ಅದಕ್ಕೆ ಇದ್ರ ಜೊತೆ ಯಾವುದೇ ಕೆಮಿಕಲ್ ಆಡ್ ಮಾಡಬಾರದು. ಆ ಸೂಕ್ಷ್ಮಾಣು ಜೀವಿಗಳು ಲೈವ್ಲಿ ಆಗಿರ್ಬೇಕು ಅಂದ್ರೆ. ಮತ್ತೆ ಇದನ್ನ ತಯಾರಿಸಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ತಂತ್ರಜ್ಞಾನ ಬಹಳ ವಿಶೇಷವಾದದ್ದು. ಅದು ಸ್ಪ್ರೇ ಡ್ರೈಯಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ.
ಅಂದ್ರೆ ಸಸ್ಯ ಸಮುದ್ರ ಕಳೆನಲ್ಲಿರ್ತಕ್ಕಂಥ ನ್ಯಾಚುರಲ್ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಏನಿದೆ ಅದು ಹಾಳಾಗದಂಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಬೇಕು ಅಂತೇಳಿ ಈ ಸ್ಪ್ರೇ ಡ್ರೈಯಿಂಗ್ ಟೆಕ್ನಾಲಜಿನ ಉಪಯೋಗಿಸಲಾಗಿದೆ. ಇದು ಒಂದು ಎಕ್ಸ್ಪರ್ಟ್ ಫಾರ್ಮುಲೇಷನ್ ಅಂತ ಕರಿತೀವಿ. ಯಾಕಂದ್ರೆ ಇದು ಒಂದು ಕಟಿಬದ್ಧವಾದ ಕಮಿಟೆಡ್ ಗ್ರೂಪ್ ಆಫ್ ಸೈಂಟಿಸ್ಟ್ಸ್ ಒಂದು ಸ್ಟ್ರಿಕ್ಟ್ ಕ್ವಾಲಿಟಿ ಚೆಕಿಂಗ್ ಮುಖಾಂತರ ಹೈಯೆಸ್ಟ್ ಶೆಲ್ಫ್ ಲೈಫ್ ಇರ್ತಕ್ಕಂಥ ಪ್ರಾಡಕ್ಟ್ ನ ಆವಿಷ್ಕಾರ ಮಾಡಿದ್ದಾರೆ. ಇದು ಹೈಯೆಸ್ಟ್ ಶೆಲ್ಫ್ ಲೈಫ್ ಅಂದ್ರೆ 5 ವರ್ಷಗಳವರೆಗೂ ಇದು ಅದರಲ್ಲಿರೋ ಘಟಕಗಳು ಆಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್. ಇದರಲ್ಲಿ ಉಪಯೋಗಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಒಂದು ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಅಟ್ ರೈಟ್ ಕಾಂಬಿನೇಷನ್ ಅಂತ ಕರಿತೀವಿ. ಅದಕ್ಕೆ ಈ ಫಾರ್ಮುಲೇಷನ್ ದಿಸ್ ಈಸ್ ನಾಟ್ ಓನ್ಲಿ ಸೈನ್ಸ್, ಇಟ್ಸ್ ಅನ್ ಆರ್ಟ್. ಅಂದ್ರೆ ಇದು ಕೇವಲ ವಿಜ್ಞಾನ ಒಂದೇ ಅಲ್ಲ, ಕಲೆಯೂ ಹೌದು ಅಂತ ಕರಿಬಹುದು. ಆಕ್ಟಿವ್ ಮ್ಯಾಕ್ಸ್ ಅಂತ ವಿಶೇಷವಾದ ಒಂದು ಪ್ರಾಡಕ್ಟ್. ಸೊ ಇದರ ಕೆಲಸ ಮಾಡೋ ವಿಧಾನ ಮತ್ತೆ ಅನುಕೂಲಗಳು. ಸೊ ಇದು ಆಕ್ಟಿವಿಟಿ ಜೊತೆನಲ್ಲೇ ಉಪಯೋಗಿಸಬೇಕು, ಅದೊಂದು ಜ್ಞಾಪಕ. ಇದು ಜೀವಕೋಶಗಳಿಗೆ ಉತ್ತೇಜನ ಕೊಡುತ್ತೆ. ಜೀವಕೋಶಗಳಿಗೆ ಉತ್ತೇಜನ ಕೊಡೋದ್ರಿಂದ ಜಸ್ಟ್ ನಾವು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನಾವು ಹೇಗೆ ತಿಳ್ಕೊಂಡಿದ್ದೀವಿ ಹಾಗೆ ಈ ಸಸ್ಯಗಳಲ್ಲೂ ಗಿಡ ಮಣ್ಣು ಇಂಪ್ರೂವ್ ಆಗ್ತಾ ಬಂದಾಗ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ. ಮೊಳಕೆ ಬರುವಾಗ್ಲೇನೆ ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ರೆ ಬಿಲ್ಡ್ ಸ್ಟ್ರಾಂಗ್ ಇರ್ತಾರ ಹಾಗೆ ಮೊಳಕೆ ಸ್ಟ್ರಾಂಗ್ ಆಗಿ ಬಂದು ಗಿಡ ಬಲಿಷ್ಠವಾಗಿ ಬೆಳೆಯುತ್ತೆ. ಸೊ ಒಂದು ಬಲಿಷ್ಠವಾದ ಬೇರಿನ ವ್ಯವಸ್ಥೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಬಲಿಷ್ಠವಾದ ಬೇರಿನ ವ್ಯವಸ್ಥೆ ಬಂತು ಅಂತಂದ್ರೆ ಈ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಿರುತ್ತಲ್ಲ, ಸೊ ಇದರ ಮುಖಾಂತರ ಪೋಷಕಾಂಶಗಳು ಹೆಚ್ಚಿನ ರೀತಿಯಲ್ಲಿ ಈ ಬೇರುಗಳಿಗೆ ಸಿಗುತ್ತೆ. ಈ ಎಲ್ಲಾ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಕಂತ ಒಂದು ಶಕ್ತಿ ಗಿಡಕ್ಕೆ ಬರುತ್ತೆ. ಜೊತೆಗೆ ಮೊಬಿಲಿಟಿ, ಚಲನೆ, ನ್ಯೂಟ್ರಿಯೆಂಟ್ ಮತ್ತೆ ವಾಟರ್ ನ ಮೊಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಗಿಡಗಳಲ್ಲಿ ಮೆಟಬಾಲಿಕ್ ಪ್ರಾಸೆಸ್, ಚಯಾಪಚಯ ಕ್ರಿಯೆ ತುಂಬಾ ಗರಿಷ್ಠ ಮಟ್ಟದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಉಪಯೋಗಿಸಿದ ನಂತರ. ಸೊ ನ್ಯಾಚುರಲ್ ಆಗಿ ಸೊ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಆಗುತ್ತೆ, ಗಿಡ ಹಸಿರಾಗುತ್ತೆ. ಆಗ ಗಿಡಗಳಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಸೊ ವಾತಾವರಣದಲ್ಲಿ ಬರ್ತಕ್ಕಂಥ ಬಯೋಟಿಕ್ ಮತ್ತೆ ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಒತ್ತಡ, ಆ ಒತ್ತಡದ ಪರಿಸ್ಥಿತಿಯನ್ನು ನಿವಾರಿಸತಕ್ಕಂಥ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯ ಎರಡೂ ಜಾಸ್ತಿ ಆಗುತ್ತೆ ಈ ಬೆಳೆಗಳಿಗೆ. ಇದೆಲ್ಲದರ ಪರಿಣಾಮ ಹೂವುಗಳ ಸಂಖ್ಯೆ, ಟಿಲ್ಲರಿಂಗ್ ಅಂತ ಹೇಳ್ತೀವಿ, ಕಾಂಡದ ಸಂಖ್ಯೆ, ಗೊಂಚಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಟಿಲ್ಲರಿಂಗ್ ಜಾಸ್ತಿ ಆದಾಗ ಗಿಡದ ಸಾಂದ್ರತೆ ಹೆಚ್ಚು, ಬುಷ್ ಅಂತ ಹೇಳ್ತೀವಿ, ಬುಷಿಯಾಗಿ ಬೆಳೆಯುತ್ತೆ. ಸೊ ಇಂಥ ಗಿಡದಿಂದ ನಾವೇನ್ ನಿರೀಕ್ಷೆ ಮಾಡಬಹುದು? ಹೆಚ್ಚು ಹೆಚ್ಚು ಹೂವುಗಳು. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚು ಮಾಡುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ. ಇದರ ಒಟ್ಟಾರೆ ಪರಿಣಾಮ ಗಿಡಗಳಲ್ಲಿ ಹೂವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂವು ಡ್ರಾಪ್ ಆಗೋದು ಕಂಟ್ರೋಲ್ ಆಗುತ್ತೆ, ಹಣ್ಣುಗಳು ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಜೊತೆಗೆ ಹಣ್ಣುಗಳ ಗಾತ್ರ ಮತ್ತೆ ಕಲರ್ ಅದು ಸಹ ಇಂಪ್ರೂವ್ ಆಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಧಾನ್ಯದ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆ ಆಗಿರ್ಬೋದು, ಎರಡರಲ್ಲೂ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಜಾಸ್ತಿ ಆಗುತ್ತೆ. ಉದುರೋದು ಕಂಟ್ರೋಲ್ ಆಗುತ್ತೆ, ಡ್ರಾಪಿಂಗು ಕಂಟ್ರೋಲ್ ಆಗುತ್ತೆ. ಸೊ ಟೋಟಲಿ ಒಂದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಇಳುವರಿ ಜಾಸ್ತಿ ಆಗುತ್ತೆ, ಗುಣಮಟ್ಟನೂ ಜಾಸ್ತಿ ಆಗುತ್ತೆ. ಸೊ ಇದನ್ನ ಉಪಯೋಗಿಸೋದು ಹೇಗೆ? ಇದು ನಾನು 3 ಹಂತದಲ್ಲಿ ಹೇಳ್ತೀನಿ. ಇದು ಯಾವುದು ಅಲ್ಪಾವಧಿ ಬೆಳೆಗಳಿಗೆ, ಒಂದು ಬೆಳವಣಿಗೆ ಹಂತದಲ್ಲಿ ವೆಜಿಟೇಟಿವ್ ಗ್ರೋತ್ ಫೇಸ್, ಮತ್ತೆ ಎರಡನೇದು ಫ್ಲವರಿಂಗ್ ಸ್ಟೇಜ್ ಹೂ ಬಿಡುವಂತ, ಮೂರನೇದು ಫ್ರೂಟ್ ಸೆಟ್ಟಿಂಗ್ ಕಾಯಿ ಕಟ್ಟುವ ಅಂತ. ಈ 3 ಹಂತಗಳಲ್ಲಿ ನಾವು ಅಲ್ಪಾವಧಿ ಬೆಳೆಗಳು ಯಾವುದು 3 ತಿಂಗಳು 4 ತಿಂಗಳಿಗೆ ಮುಗಿಯುತ್ತಲ್ಲ ಅಂತ ಬೆಳೆಗಳಿಗೆ ಉಪಯೋಗಿಸೋ ಪ್ರಮಾಣ ವೆಜಿಟೇಟಿವ್ ಗ್ರೋತ್ ಮತ್ತೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ 1 ಲೀಟರ್ ನೀರಿಗೆ 1 ಮಿಲಿ ಆಕ್ಟಿವ್ ಮ್ಯಾಕ್ಸ್, ಮತ್ತೆ ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಮಾಗೋ ಹಂತದಲ್ಲಿ 1 ಲೀಟರ್ ನೀರಿಗೆ 2 ಮಿಲಿ. ಇದು ತುಂಬಾನೇ ಮುಖ್ಯ, ಇದನ್ನ ನೋಟ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ತೋಟಗಾರಿಕಾ ಬೆಳೆಗಳಲ್ಲಿ ಉಪಯೋಗಿಸೋದು ನೀವು ಈಗಾಗಲೇ ಆಕ್ಟಿವಿಟಿ ಗೊತ್ತಿದೆ ನಿಮ್ಗೆ. ಸೊ ಇದು ಆಕ್ಟಿವ್ ಮ್ಯಾಕ್ಸ್ ಜೊತೆ ಸ್ಪ್ರೇಗ್ ಆಕ್ಟಿವಿಟಿನ ಉಪಯೋಗಿಸಬೇಕು. ಅದೇ ಅಳತೆ, 1 ಟ್ಯಾಂಕ್ಗೆ 5 ml. ತೋಟಗಾರಿಕಾ ಬೆಳೆಗಳಿಗೆ ಭೂಮಿಗೆ ಸೇರಿಸೋದ್ರಿಂದ ಹೆಚ್ಚು ಬೆನಿಫಿಟ್ ಸಿಗುತ್ತೆ. 1 ಲೀಟರ್ ನೀರಿಗೆ ಆಕ್ಟಿವಿಟಿ ಹೇಗೆ ನಾವು 5 ml ಉಪಯೋಗಿಸ್ತೀವೋ ಆಕ್ಟಿವ್ ಮ್ಯಾಕ್ಸ್ ಅದೇ ರೀತಿ 5 ml. 1 ಲೀಟರ್ ನೀರಿಗೆ 5 ml ಆಕ್ಟಿವ್ ಮ್ಯಾಕ್ಸ್, 5 ml ಆಕ್ಟಿವಿಟಿ. ಇಂಥ ದ್ರಾವಣ ಒಂದು ಗಿಡಕ್ಕೆ 1 ಲೀಟರ್ನಂತೆ ವರ್ಷಕ್ಕೆ ಕನಿಷ್ಠ 3 ಬಾರಿ ಕೊಡಬೇಕು. ಮ್ಯಾಕ್ಸಿಮಮ್ 4-5 ಅವರ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ
ಇದು ರಿಪೀಟ್ ಯೂಸ್ ಕಮಿಟ್ಮೆಂಟ್ ತಗೊಂಡು ನಾವು ರೈತರಿಗೆ ರೆಕಮೆಂಡ್ ಮಾಡೋದಾದ್ರೆ ಖಂಡಿತ ಅವರು ಬೆನಿಫಿಟ್ ಪಡ್ಕೊಳ್ತಾರೆ, ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಅದು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಉದ್ದೇಶ ಈಡೇರುತ್ತೆ. ಅವರು ಬೇರೆಯವ್ರಿಗೆ ಹಂಚ್ಕೊಳ್ಳೋದ್ರಿಂದ ಅದಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಇಲ್ಲ ಅಂದ್ರೆ ಸಿಂಗಲ್ ಯೂಸರ್ಸ್ ಆಗ್ತದೆ, ರಿಟೇಲ್ ಮಾರ್ಕೆಟಿಂಗ್ ಆಗೋಗ್ಬಿಡ್ತದೆ. ಸಾಂಪ್ರದಾಯಿಕ ಮಾರುಕಟ್ಟೆ ತರ ನಾವು ಬಾಕ್ಸ್ ಅಲ್ಲಿ ತಗೊಂಡೋಗಿ ಹೊಲಗಳಿಗೆ ಕೊಟ್ಟು ಬರ್ತಾ ಇರ್ತೀವಿ, ಅವರು ರಿಪೀಟ್ ಯೂಸ್ ಮಾಡಲ್ಲ, ಬೇರೆಯವರು ರೆಕಮೆಂಡ್ ಮಾಡಲ್ಲ. ಆದ್ರಿಂದ ದಯವಿಟ್ಟು ಇದಾಗೋದು ಬೇಡ ಫ್ರೆಂಡ್. ಈ ಟೆಕ್ನಾಲಜಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ರೈತರಿಗೆ ರೆಕಮೆಂಡ್ ಮಾಡಿ. ಸೊ ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ಗೆ ನಾನು ಸರಿಯಾಗಿ ಕೊಡಕ್ ಆಗ್ಲಿಲ್ಲ ಅನ್ಸುತ್ತೆ, ಜ್ಞಾನ ಸಮಯದ ಅಭಾವದಿಂದ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಆಕ್ಚುಲಿ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ವಿಸ್ತೃತವಾಗಿ ತಿಳ್ಕೊಳ್ಳೋದು ತುಂಬಾನೇ ಇದೆ. ಯಾಕೆ ಇದನ್ನ ನಾನು ಇದು ಕೇವಲ ಸೈನ್ಸ್ ಅಲ್ಲ ಆರ್ಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ತುಂಬಾನೇ ಡೀಟೇಲ್ಡ್ ಪ್ರೋಸೆಸ್ ಇದೆ. ಅದನ್ನ ಬೇರೆ ಒಂದು ಸಮಯದಲ್ಲಿ ಇದಕ್ಕೆ ಒಂದು ಕ್ಲಾಸ್ ನಾನು ಒಂದು ಅರ್ಧ ಗಂಟೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬಾ ಅಂಶಗಳಿದೆ ಇದು ತಿಳಿಸಬೇಕಾಗಿರೋದು. ಸೊ ಈಗ ಇಷ್ಟೇ ತಿಳ್ಕೊಳ್ಳಿ, ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಎರಡು ಕಾಂಬಿನೇಷನ್ ಅಲ್ಲಿ ನೀವು ಯಾವುದೇ ಬೆಳೆಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನ ರೆಕಮೆಂಡ್ ಮಾಡ್ತಾ ಬಂದ್ರೆ ಖಂಡಿತ ರಿಪೀಟೆಡ್ ಯೂಸರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇದು ಸ್ಪ್ರೇ ಮಾಡೋ ವಿಧಾನ ಎಲ್ಲ ಜನರಲ್ ಆಗಿ ಎಲ್ರಿಗೂ ಗೊತ್ತಿರ್ತದೆ, ಎಲೆಗಳು ಸಂಪೂರ್ಣವಾಗಿ ಒದ್ದೆ ಆಗೋ ರೀತಿ ಸ್ಪ್ರೇ ಮಾಡಬೇಕು ಅಂತ. ಸೊ ಇದು ವಿವಿಧ ಬೆಳೆಗಳಲ್ಲಿ ಉಪಯೋಗಿಸಿರೋದು, ರಿಸಲ್ಟ್ ಪಡ್ಕೊಂಡಿರೋದ್ರ ಬಗ್ಗೆ ಇದೆ. ಸೊ ನಾನು ಆಗ್ಲೇ ಹೇಳಿದೆ, ಅಲ್ಪಾವಧಿ ಬೆಳೆಗಳಾದ್ರೆ 3 ಹಂತದಲ್ಲಿ ಯಾವ ಅಳತೆನಲ್ಲಿ ಉಪಯೋಗಿಸಬೇಕು, ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ರೀತಿ ಉಪಯೋಗಿಸಬೇಕು ಅಂತ. ಸೊ ಇಷ್ಟು ಇವತ್ತು ನಾನು ನಿಮಗೆ ಕೊಡಬೇಕಾದ ವಿಷಯ ಅಂತ ತಿಳ್ಕೊಂಡೆ. ಸೊ ಎಷ್ಟರ ಮಟ್ಟಿಗೆ ನಾನು ಇದನ್ನ ಯಶಸ್ವಿಯಾಗಿ ಕೊಡಕ್ ಸಾಧ್ಯ ಆಗಿದೆ ಗೊತ್ತಿಲ್ಲ, ಬಟ್ ಅವಕಾಶ ಕೊಟ್ಟಿದ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಡಿಟೈಲ್ಡ್ ಎಕ್ಸ್ಪ್ಲನೇಷನ್. ಒಂದು ಡಾಕ್ಟರ್ ಹೇಗೆ ಆರೋಗ್ಯದ ಬಗ್ಗೆ ಹೇಳ್ತಾರೋ ಹಾಗೆ ಅಗ್ರಿಕಲ್ಚರ್ ಡಾಕ್ಟರ್ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀರಾ. ಅವ್ರಿಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಮಣ್ಣಿನ ಒಂದು ಹಿಸ್ಟ್ರಿ, ಅದರದ್ದು ಏನೆಲ್ಲ ವಿಶೇಷತೆ ಇದೆ, ಅದನ್ನ ಹೆಂಗೆ ಇವತ್ತು ಹಾಳಾಗಿದೆ ಎಲ್ಲದನ್ನ ಎಫೆಕ್ಟಿವ್ ಆಗಿ ಕೊಟ್ಟಿದ್ದೀರಾ. ಅದ್ರ ತಕ್ಕಂತೆ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಹೇಗೆ ಸಪೋರ್ಟ್ ಆಗಿದೆ ಅನ್ನೋದು ಕೊಟ್ಟಿದ್ದೀರಾ. ಖಂಡಿತ ಇದು ಸೈನ್ಸ್, ಇದು ಸಾಕಷ್ಟು ಟೈಮ್ ಬೇಕು ಇದು ಡೀಪ್ ಆಗಿ ಹೋಗೋದಕ್ಕೆ. ಎಷ್ಟು ತಿಳ್ಕೊಂಡ್ರು ಸಹಿತ ಕಡಿಮೆನೆ ಇದು, ಅಷ್ಟೊಂದು ಅಂಶ ಇದೆ. ಬಟ್ ಇರೋದ್ರಲ್ಲೇ ಒಂದು ಬೆಸ್ಟ್ ನಾಲೆಡ್ಜ್ ನ ಕೊಟ್ಟು ನಮ್ಮ ಎಲ್ರಿಗೂ ಸಹ ನಾಲೆಡ್ಜ್ ನ ಇಂಪ್ರೂವ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ನ ಎಕ್ಸ್ಪೀರಿಯನ್ಸ್ ನಾವು ನಾಳೆ ನೋಡೋಣ, ಯಾವ ತರ ಒಂದು ಸ್ಪೆಷಲ್ ಇದರಿಂದ ರಿಸಲ್ಟ್ಸ್ ಬಂದಿದೆ ಅಂತ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್, ಈ ನಾಲೆಡ್ಜ್ ಯಾರಿಗೆಲ್ಲ ಅವಶ್ಯಕತೆ ಇದೆ, ಎಸ್ಪೆಷಲಿ ಎಲ್ಲ ರೈತರುಗಳಿಗೆ ಏನು ಅವಶ್ಯಕತೆ ಇದೆ, ಎಲ್ಲ ರೈತರುಗಳು ಕನ್ಸಲ್ಟೆಂಟ್ಗಳಿಗೆ ಇವತ್ತಿಗೆ ಮತ್ತೆ ಈ ಪ್ರೋಗ್ರಾಮ್ ರೀಟೆಲಿಕಾಸ್ಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ರಾತ್ರಿ 7 ಗಂಟೆಗೆ. ಈ ಟ್ರೈನಿಂಗ್ ನ ಯಾರಿಗೆಲ್ಲ ರಿಪಿಟೇಷನ್ ಬೇಕು ರಾತ್ರಿ 7 ಗಂಟೆ ಅಟೆಂಡ್ ಮಾಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಎಕ್ಸ್ಪರ್ಟ್ ಆಗ್ಬೇಕು, ಎಲ್ಲರೂ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಆಗ್ಬೇಕು. ಅಗ್ರಿಕಲ್ಚರ್ ಪ್ರಾಡಕ್ಟ್ ಹೇಳಕ್ಕಿಂತ ಮೊದಲು ನೀವು ಡಾಕ್ಟರ್ ಆಗ್ಬೇಕು, ಅವಾಗ ಮಾತ್ರನೇ ಈ ಪ್ರಾಡಕ್ಟ್ ನ ರೀಚ್ ಮಾಡ್ಸಕ್ಕಾಗೋದು ಎಫೆಕ್ಟಿವ್ ಆಗಿ. ಅದನ್ನ ನೀವೆಲ್ಲರೂ ಸಹಿತ ಕಲ್ತು ಎಕ್ಸ್ಪರ್ಟ್ ಆಗಿ ಇದು ಒಂದು ನೆಕ್ಸ್ಟ್ ಈಗ ಈ 6 to 7 ಸೆಷನ್ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಯಾರೆಲ್ಲ ರೀಕ್ರಿಯೇಷನ್ ಮಾಡ್ತಾ ಇದೀರಾ, ಇದನ್ನೆಲ್ಲದೂ ಸಹಿತ ಎಷ್ಟೆಷ್ಟು ಪಾಯಿಂಟ್ ಬರ್ಕೊಂಡಿದ್ರೆ ಎಲ್ಲದೂ ರೀಕ್ರಿಯೇಟ್ ಮಾಡಿ, ಒಬ್ಬೊಬ್ರು ಒಂದೊಂದು ಪಾಯಿಂಟ್ ನ ರೀಕ್ರಿಯೇಟ್ ಮಾಡಿ. ಅದೇ ತರನೇ ಡೈಲಿ ನಿಮ್ಮ ಸ್ಪೆಷಲ್ ಪ್ರಾಡಕ್ಟ್ಸ್ ಗಳು ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಎಲ್ಲರೂ ಎಲ್ಲಾ ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗೋ ತರ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳಿ 6 to 7 ಸೆಷನ್ ಅಲ್ಲಿ ಅಥವಾ ಎನಿ ರೀಕ್ರಿಯೇಷನ್ ಸೆಷನ್ ಅಲ್ಲಿ. ಅಂಡ್ ಅಗೈನ್ ನೆನ್ನೆ ಯಾರೆಲ್ಲ ಪರಿವರ್ತನೆ ಅಟೆಂಡ್ ಮಾಡಿದ್ದಾರೆ, ಪರಿವರ್ತನೆ ಅಟೆಂಡ್ ಮಾಡಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ ಪ್ರಾಡಕ್ಟ್ ಟ್ರೈನಿಂಗ್ ಸಾರಿಕಾ ಮೇಡಮ್ ಮತ್ತೆ ಕಿಶೋರಿ ಮೇಡಮ್ ಪ್ರಾಡಕ್ಟ್ ಟ್ರೈನಿಂಗ್ ಇದೆ ಇವತ್ತು 8 PM. ಅದರದ್ದು ಯೂಟ್ಯೂಬ್ ಲಿಂಕ್ ಕಳ್ಸ್ಕೊಡಿ. ಅಂಡ್ ಎಲ್ರಿಗೂ ಸಹಿತ ಅಗೈನ್ ಈ ಸೆಷನ್ ಗೆ ಮತ್ತೆ ಮಾರ್ನಿಂಗ್ 5 o'clock ಮತ್ತೆ ಈವ್ನಿಂಗ್ 7 o'clock ಇವೆರಡರಲ್ಲಿ ಒಂದನ್ನ ಕಂಪಲ್ಸರಿ ಅಟೆಂಡ್ ಮಾಡೋದಕ್ಕೆ ಹೇಳಿ. ಬಿಕಾಸ್ ನಾಲೆಡ್ಜ್ ಇಸ್ ಪವರ್, ನಾಲೆಡ್ಜ್ ಅನ್ನ ಎಫೆಕ್ಟಿವ್ ಆಗಿ ಎಲ್ರಿಗೂ ಸಹಿತ ತಲುಪಿಸಬೇಕಾಗಿದೆ. ಹಾಗೇನೆ ನೀವೆಲ್ಲ ಆನ್ಲೈನ್ ಪ್ರೋಗ್ರಾಮ್ಸ್ ನ ಹೆಚ್ಚಿಗೆ ಮಾಡ್ಕೊಳ್ತಿದ್ದೀರಾ ಅನ್ಕೊಂತೀನಿ. ಎಲ್ಲದೂ ಆನ್ಲೈನ್ ಅಲ್ಲಿ ಈ ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಆನ್ಲೈನ್ ಅಲ್ಲೇ ನೀವೆಲ್ರಿಗೂ ರೀಚ್ ಮಾಡಿಸ್ಬೇಕಾಗಿದೆ. ಅದಕ್ಕೆ ನೀವೆಲ್ಲರದು ಕಲ್ತು ಎಲ್ಲರಿಗೂ ಸಹಿತ ರೀಚ್ ಮಾಡ್ತೀವಿ. ಥ್ಯಾಂಕ್ ಯು ಆಲ್. ನಾಳೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ನಾಲೆಡ್ಜ್ ನ ಪಡ್ಕೊಳ್ಳೋಣ, ಎಲ್ಲ ಶೇರಿಂಗ್ಸ್ ಮಾಡ್ಕೊಳ್ಳೋಣ. ಮತ್ತೆ ನಾಳೆ ಬೆಳಿಗ್ಗೆ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ. ಬಾಯ್.